Hi, welcome back. So in the last lecture we have started your new chapter, that is your P block elements. So in the P block elements we have come across some of the general properties of your P block elements. So ಅದರಲ್ಲಿ ಯಾವ general properties ನೋಡಿದ್ವಿ ಅಂದ್ರೆ ನಾವು like ನಿಮ್ಮ atomic size ಆಗಿರಬಹುದು and ionization enthalpy ಆಗಿರಬಹುದು and electronegativity ಆಗಿರಬಹುದು and ಅದೇ ರೀತಿಯಾಗಿ ನಿಮ್ಮ physical states ಯಾವ ತರ ಐತಿ ಇವನ್ನೆಲ್ಲ ನಾವು ಏನು ಮಾಡಿದ್ವಿ ನಮ್ಮ ನಿನ್ನೆ ಲಾಸ್ಟ್ ಲೆಕ್ಚರ್ ಅಲ್ಲಿ ಜನರಲ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿದ್ವಿ. ಸೊ ನಿಮ್ಮ ಅಟಾಮಿಕ್ ರೇಡಿಯಸ್ ಯಾವ ತರ ಡಿಕ್ರೀಸ್ ಆಗ್ತೈತಿ ಅಥವಾ ಯಾವ ತರ ಇನ್ಕ್ರೀಸ್ ಆಗ್ತೈತಿ ನೋಡಿದ್ರಿ. ಅದೇ ತರ ನಿಮ್ಮ ಅಯೋನಿಕ್ ರೇಡಿಯಸ್ ಯಾವ ತರ ಡಿಕ್ರೀಸ್ ಆಗ್ತೈತಿ ಮತ್ತೆ ಯಾವ ತರ ಇನ್ಕ್ರೀಸ್ ಆಗ್ತೈತಿ ನೋಡಿದ್ರಿ. ಅಂಡ್ ನಿಮ್ಮ ಅಯೋನೈಸೇಷನ್ ಅಂತಲ್ಪಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತೈತೋ ಡಿಕ್ರೀಸ್ ಆಗ್ತೈತೋ ಅಂಡ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಇನ್ಕ್ರೀಸ್ ಇನ್ ಅಯೋನೈಸೇಷನ್ ಅಂತಲ್ಪಿ ಅವರ ಡಿಕ್ರೀಸ್ ಇನ್ ಅಯೋನೈಸೇಷನ್ ಅಂತಲ್ಪಿ ನೋಡಿದ್ರಿ. ಅಂಡ್ ಫಿಸಿಕಲ್ ಸ್ಟೇಟ್ಸ್ ನೋಡಿದ್ರಿ. ಅಂದ್ರೆ ನಿಮ್ಮ ನಂಬರ್ ಆಫ್ ಎಲಿಮೆಂಟ್ಸ್ ನಿಮ್ಮ ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್. ಸೊ ಇವರಲ್ಲಿ ಯಾವುದು ಮೆಟಲ್ ಐತಿ ಯಾವುದು ನಾನ್ ಮೆಟಲ್ ಐತಿ ಅಂತ ಹೇಳಿ ಎಲ್ಲ ಡಿಸ್ಕಸ್ ಮಾಡಿದ್ರಿ. ಸೊ ಟುಡೇ ಇನ್ ದಿಸ್ ಲೆಕ್ಚರ್ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ವಿತ್ ನಿಮ್ಮ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ 15th ಗ್ರೂಪ್ ಎಲಿಮೆಂಟ್. ಸೊ ಕೆಮಿಕಲ್ ಪ್ರಾಪರ್ಟಿಲಿ ಫಸ್ಟ್ ಒನ್ ನಾವು ಯಾವ್ದು ನೋಡ್ತೀವಿ ಅಂದ್ರೆ ನಿಮ್ಮ ಆಕ್ಸಿಡೇಷನ್ ಸ್ಟೇಟ್ ಆಫ್ ಯುವರ್ 15th ಗ್ರೂಪ್ ಎಲಿಮೆಂಟ್ಸ್. ಸೊ ಬಿಫೋರ್ ಲುಕಿಂಗ್ ಇನ್ ಟು ಕೆಮಿಕಲ್ ಪ್ರಾಪರ್ಟೀಸ್ ಲೆಟ್ಸ್ ಲುಕ್ ಇನ್ ಟು ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಯುವರ್ ನೈಟ್ರೋಜನ್. ಸೊ ಅನಾಮಲಸ್ ಪ್ರಾಪರ್ಟೀಸ್ ಅಂದ್ರೆ ನಿಮ್ಗೆ ಏನು ಅಂದ್ರೆ ವೈ ನೈಟ್ರೋಜನ್ ಸೋರ್ಸ್ ಡಿಫರೆಂಟ್ ಪ್ರಾಪರ್ಟೀಸ್ ದನ್ನ ಅದರ್ ಎಲಿಮೆಂಟ್ಸ್. ಅಂದ್ರೆ ನಿಮ್ಮ ಬರ್ತಕ್ಕಂಥ ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್ ಇವು ಐದರಲ್ಲಿ ನೋಡಿದ್ರಿ ಅಂದ್ರ ನಿಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅಂದ್ರೆ ನಮ್ಗೆ ಬೇರೆ ತರ ಪ್ರಾಪರ್ಟೀಸ್ ತೋರಿಸ್ತೈತಿ. ಆ ಬೇರೆ ತರ ಪ್ರಾಪರ್ಟೀಸ್ ತೋರ್ಸೋದನ್ನ ಏನಂತ ಕರಿತೀವಿ ನಾವು ಅನಾಮಲಸ್ ಪ್ರಾಪರ್ಟೀಸ್ ಅಂತ ತೋರಿಸ್ತೀವಿ. ಯಾಕೆ ನಮ್ಮ ನೈಟ್ರೋಜನ್ ಅನಾಮಲಸ್ ಪ್ರಾಪರ್ಟಿ ತೋರಿಸ್ತೈತಿ ಅಂದ್ರ ದೀಸ್ ಆರ್ ದ 4 ರೀಸನ್ಸ್ ಯುವರ್ ನೈಟ್ರೋಜನ್ ಸೋರ್ಸ್ ಅನಾಮಲಸ್ ಪ್ರಾಪರ್ಟಿ. ಸೊ ಫಸ್ಟ್ ಒನ್ ತಗೊಂಡ್ರಿ ಅಂದ್ರೆ ಫಸ್ಟ್ ಒನ್ ಈಸ್ ಯುವರ್ ನೈಟ್ರೋಜನ್ ಇಸ್ ಅ ವೆರಿ ಸ್ಮಾಲ್ ಆಟಮ್. ಅಂದ್ರೆ ನಿಮ್ಮ 5 ಎಲಿಮೆಂಟ್ಸ್ ಅಲ್ಲಿ ನೋಡಿದ್ರಿ ಅಂದ್ರೆ ನಿಮ್ಮ ನೈಟ್ರೋಜನ್, ಫಾಸ್ಫರಸ್, ಅರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್ ನೋಡಿದ್ರಿ ಅಂದ್ರೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರಿ ಅಂದ್ರೆ ನಮ್ಮ ನೈಟ್ರೋಜನ್ ಏನಾಗ್ತೈತಿ ಸೈಜ್ ಆಫ್ ಆಟಮ್ ಅಗ್ದಿ ಕಡಿಮೆ ಇರೋದ್ರಿಂದ ಹಾಗಾಗಿ ಅದೇನ್ ಮಾಡ್ತೈತಿ ನಮಗೆ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸ್ತೈತಿ. ಅದೇ ತರ ಸೆಕೆಂಡ್ ಒನ್ ಅಬ್ಸೆನ್ಸ್ ಆಫ್ ಯುವರ್ ಡಿ ಆರ್ಬಿಟಲ್ ಇನ್ ನೈಟ್ರೋಜನ್. ಸೊ ನಾವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಹಾಕೊಂಡ್ರಿ ಅಂದ್ರ ನೈಟ್ರೋಜನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನ್ ಬರ್ತೈತಿ ನಿಮಗೆ 1s2 2s2 ಅಂಡ್ 2p3 ಬರ್ತೈತಿ. ಸೊ ಇದರಲ್ಲಿ ಏನಾಗ್ತೈತಿ ಅಂದ್ರೆ ನಮ್ಮ ಡಿ ಆರ್ಬಿಟಲ್ ಪ್ರೆಸೆಂಟ್ ಇಲ್ಲ. ಸೊ ಡ್ಯೂ ಟು ಅಬ್ಸೆನ್ಸ್ ಆಫ್ ಡಿ ಆರ್ಬಿಟಲ್ ನಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸ್ತೈತಿ. ಅದೇ ಫಾಸ್ಫರಸ್ ತಗೊಂಡಿದ್ರೆ ನೋಡ್ರಿ ನಿಮ್ಗೆ ಏನ್ ಬರ್ತೈತಿ ಫಾಸ್ಫರಸ್ 1s2 2s2 2p6 3s2 3p3 ಅಂಡ್ ಒಂದ್ ಏನಿರ್ತೈತಿ ನಮ್ಗೆ ಅಲ್ಲಿ 3d ಆರ್ಬಿಟಲ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಇರ್ತಕ್ಕಂಥ ಎಲ್ಲಾ ಎಲಿಮೆಂಟ್ಸ್ ಅಲ್ಲಿ ಏನಾಗ್ತೈತಿ ನಮಗೆ ಡಿ ಆರ್ಬಿಟಲ್ ಇರ್ತೈತಿ. ಬಟ್ ನಿಮ್ಮ ನೈಟ್ರೋಜನ್ ಅಲ್ಲಿ ಏನಾಗ್ತೈತಿ ಡಿ ಆರ್ಬಿಟಲ್ ಇಲ್ಲದೆ ಇರೋದ್ರಿಂದ ಅದು ಏನಾಗ್ತೈತಿ ನಮಗೆ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸ್ತೈತಿ. ಅಂಡ್ ಇನ್ನೊಂದು ರೀಸನ್ ತಗೊಂಡಿ ಅಂದ್ರೆ ಹೈ ಅಯೋನೈಸೇಷನ್ ಎನರ್ಜಿ. ಸೊ ಹೈ ಅಯೋನೈಸೇಷನ್ ಎನರ್ಜಿ ಆಗ್ತೈತಿ ಅಂದ್ರೆ ನಿಮ್ಮ ನೈಟ್ರೋಜನ್ ಆಟಮಿಕ್ ಸೈಜ್ ಏನ್ ಹೇಳ್ತೀವಿ ನಾವು ಸ್ಮಾಲ್ ಐತ್ ಅಂತ ಹೇಳ್ತೀವಿ. ಡ್ಯೂ ಟು ಸ್ಮಾಲ್ ಸೈಜ್ ಆಫ್ ಯುವರ್ ನೈಟ್ರೋಜನ್ ಶೋಸ್ ಅನಾಮಲಸ್ ಪ್ರಾಪರ್ಟಿ. ಅಂದ್ರೆ ನೈಟ್ರೋಜನ್ ಸೈಜ್ ಕಡಿಮೆ ಆಯ್ತಂದ್ರ ಆಟೋಮೆಟಿಕ್ಲಿ ನಮ್ಮ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಎಲೆಕ್ಟ್ರಾನ್ ಏನಾಗ್ತೈತಿ ಹೈ ಆಗ್ತೈತಿ. ಸೊ ಅದರ್ ಎಲಿಮೆಂಟ್ಸ್ ಅಯೋನೈಸೇಷನ್ ಎನರ್ಜಿ ಏನಾಗ್ತೈತಿ ನಮಗೆ ಕಡಿಮೆ ಆಗ್ತೈತಿ. ಹಾಗಾಗಿ ನಿಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅನಾಮಲಸ್ ಪ್ರಾಪರ್ಟಿ ತೋರಿಸ್ತೈತಿ ಡ್ಯೂ ಟು ಹೈ ಅಯೋನೈಸೇಷನ್ ಎನರ್ಜಿ. ಅಂಡ್ ನಾಲ್ಕನೇದು ಬಂದ್ರಿ ಅಂದ್ರ ನಿಮ್ಮ ಹೈ ಎಲೆಕ್ಟ್ರೋ ನೆಗೆಟಿವಿಟಿ. ಸೊ ಹೈ ಎಲೆಕ್ಟ್ರೋ ನೆಗೆಟಿವಿಟಿ ಅಂದ್ರೆ ಗೊತ್ತೈತಿ ನಿಮಗೆ ಇಟ್ ಇಸ್ ಎ ಕೆಪಾಸಿಟಿ ಟು ಟೇಕ್ ಅ ಎಲೆಕ್ಟ್ರಾನ್. ಸೊ ಹೆಂಗ ನಮ್ದು ಸೈಜ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ ಹಂಗ ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಿತ್ತು ನಮ್ದು ಡಿಕ್ರೀಸ್ ಆಗ್ತಿತ್ತು. ಸೊ ನೈಟ್ರೋಜನ್ ಹ್ಯಾವ್ ಗಾಟ್ ಅ ಹೈ ಎಲೆಕ್ಟ್ರೋನೆಗೆಟಿವಿಟಿ. ಹಾಗಾಗಿ ಅದೇನಾಗ್ತೈತಿ ನಮಗೆ ಅನಾಮಲಸ್ ಪ್ರಾಪರ್ಟೀಸ್ ತೋರಿಸ್ತೈತಿ. ದೀಸ್ ಆರ್ ದ 4 reasons why nitrogen shows a anomalous property. So what are the anomalous properties ಅಂತ ಹೋದ್ರಿ ಅಂದ್ರ ಫಸ್ಟ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ನಿಮ್ಮ ನೈಟ್ರೋಜನ್ ವಿಲ್ ಫಾರ್ಮ್ p pi bonding with carbon and oxygen. ಅಂದ್ರೆ ನಾವು ಫಸ್ಟ್ ಪ್ರಾಪರ್ಟಿನ ಏನ್ ಬರ್ತೈತಿ ಅಂದ್ರ ನೈಟ್ರೋಜನ್ ಈಸ್ ಫಾರ್ಮಿಂಗ್ p pi bonding with ಕಾರ್ಬನ್ ಅಂಡ್ ಆಕ್ಸಿಜನ್ ಅಂತ ತಗೊಂಡ್ರಿ ಅಂದ್ರೆ ನಿಮ್ಮ ಕಾರ್ಬನ್ ಜೊತೆ ಟ್ರಿಪಲ್ ಬಾಂಡ್ ನೈಟ್ರೋಜನ್ ಫಾರ್ಮ್ ಆಗ್ತೈತಿ ಅಂಡ್ ಆಕ್ಸಿಜನ್ ಜೊತೆ ಏನಾಗ್ತೈತಿ NO ಫಾರ್ಮ್ ಆಗ್ತೈತಿ. ಸೊ ಇಲ್ಲಿ ಏನ್ ಫಾರ್ಮ್ ಆಗ್ತೈತಲ್ಲ ಇಲ್ಲಿ ನಿಮಗೆ ಪೈ ಬಾಂಡ್
ಅಂಡ್ ಸಿಗ್ಮಾ ಬಾಂಡ್ ಎರಡೂ ಇರ್ತವು. ಸೊ ಪೈ ಬಾಂಡ್ ಯಾವ ತರ ಆಗ್ತೈತಿ ಅಂದ್ರೆ ನಮಗೆ ಪಿ ಪೈ ಬಾಂಡಿಂಗ್ ಫಾರ್ಮ್ ಆಗ್ತೈತಿ. ವೆರಾಸ್ ನಿಮ್ಮ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 15 ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ 15 ಅಂದ್ರೆ ನಿಮ್ಮ ಫಾಸ್ಫರಸ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಆಂಟಿಮನಿ ಆಗಿರ್ಬೋದು ಮತ್ತೆ ನಿಮ್ಮ ಬಿಸ್ಮತ್ ಏನ್ ಮಾಡಲ್ಲ, ದೇ ವಿಲ್ ನಾಟ್ ಫಾರ್ಮ್ ಅ ಪಿ ಪೈ ಬಾಂಡಿಂಗ್. ಬಟ್ ವೆರಾಸ್ ನಿಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ, ಫಾರ್ಮ್ಸ್ ಅ ಪಿ ಪೈ ಬಾಂಡಿಂಗ್. ಸೊ ಸೆಕೆಂಡ್ ಪಾಯಿಂಟ್ ಬಂದ್ರಿ ಅಂದ್ರ ನಿಮ್ಮ ನೈಟ್ರೋಜನ್ ಫಾರ್ಮ್ಸ್ ಅ ಟ್ರಿಪಲ್ ಬಾಂಡ್ ವಿತ್ ಯುವರ್ ನೈಟ್ರೋಜನ್ ಇಟ್ ಸೆಲ್ಫ್. ಅಂದ್ರೆ ನಮ್ಮ ನೈಟ್ರೋಜನ್ ಏನಾಗ್ತೈತಿ, ನೈಟ್ರೋಜನ್ ಜೊತೆನೆ ಏನಾಗ್ತೈತಿ ನಮಗೆ ಟ್ರಿಪಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಈ ಟ್ರಿಪಲ್ ಬಾಂಡ್ ಅಲ್ಲಿ ಏನಾಗ್ತೈತಿ ಅಂದ್ರ ಎರಡು ಏನಿರ್ತಾವ ನಮಗೆ ಪೈ ಬಾಂಡ್ ಇರ್ತಾವು, ಒಂದ್ ಏನಿರ್ತೈತಿ ನಮಗೆ ಸಿಗ್ಮಾ ಬಾಂಡ್ ಇರ್ತೈತಿ. ಸೊ ಈ ಎರಡು ಪೈ ಬಾಂಡ್ ಅಗೇನ್ ಯಾವ್ದ್ರಿಂದ ಆಗ್ತಾವ ಅಂದ್ರೆ ದಟ್ ಇಸ್ ಅ ಲ್ಯಾಟ್ರಲ್ ಓವರ್ಲ್ಯಾಪಿಂಗ್ ಆಫ್ ಯುವರ್ ಪೈ ಆರ್ಬಿಟಲ್ಸ್. ಅಂದ್ರೆ ಸೈಡ್ ವೈಸ್ ಓವರ್ಲ್ಯಾಪಿಂಗ್ ಆಗಿ ನಿಮ್ಗೆ ಏನಾಗ್ತೈತಿ, ಎರಡು ಪೈ ಬಾಂಡ್ ಆಗ್ತೈತಿ. ಒಂದು ಹೆಡ್ ಆನ್ ಹೆಡ್ ಓವರ್ಲ್ಯಾಪ್ ಆಗಿ ಏನಾಗ್ತೈತಿ ನಮಗೊಂದು ಸಿಗ್ಮಾ ಬಾಂಡ್ ಫಾರ್ಮ್ ಆಗ್ತೈತಿ. ವೆರಾಸ್ ನಿಮ್ಮ ಅದರ್ ಎಲಿಮೆಂಟ್ಸ್ ನಿಮ್ಮ ಫಾಸ್ಫರಸ್ ಆಗಿರ್ಬೋದು, ಬಿಸ್ಮತ್ ಆಗಿರ್ಬೋದು, ಆಂಟಿಮನಿ ಆಗಿರ್ಬೋದು, ಅವು ಏನ್ ಮಾಡ್ತಾವು ಸಿಗ್ಮಾ ಬಾಂಡ್, ಓನ್ಲಿ ಸಿಗ್ಮಾ ಬಾಂಡ್ ಮಾಡ್ತೈತಿ. ಅಂಡ್ ನಿಮ್ಮ ಬಿಸ್ಮತ್ ಏನ್ ಮಾಡ್ತೈತಿ ಅಂದ್ರೆ ವಿಚ್ ಫಾರ್ಮ್ಸ್ ಅ ಮೆಟಾಲಿಕ್ ಬಾಂಡ್. ಅಂಡ್ ಥರ್ಡ್ ಪಾಯಿಂಟ್ ಈಗ ಬಂದ್ರಿ ಅಂದ್ರ ನಿಮ್ಮ ಥರ್ಡ್ ಪಾಯಿಂಟ್ ಏನ್ ಬರ್ತೈತಿ ಅಂದ್ರ ನೈಟ್ರೋಜನ್ ಕೆನಾಟ್ ಎಕ್ಸ್ಟೆಂಡ್ ಇಟ್ಸ್ ಕೋವೆಲೆನ್ಸಿ ಗ್ರೇಟರ್ ದನ್ 4. ಅಂದ್ರೆ ನಿಮ್ಮ ನೈಟ್ರೋಜನ್ ನಾಲ್ಕಕ್ಕಿಂತ ಜಾಸ್ತಿ ಬಾಂಡ್ಸ್ ಫಾರ್ಮ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ NH4 ಪ್ಲಸ್ ಬರೀತಿರಲ್ಲ, ಕೋವೆಲೆನ್ಸಿ ಅಂದ್ರೆ ಫಾರ್ಮೇಶನ್ ಆಫ್ ಬಾಂಡ್ ಗ್ರೇಟರ್ ದನ್ 4 ಆಗಲ್ಲ ನಿಮ್ಮ ನೈಟ್ರೋಜನ್ ಅಲ್ಲಿ. ಯಾಕೆ ಗ್ರೇಟರ್ ದನ್ 4 ಆಗಲ್ಲ ಅಂದ್ರ ದಟ್ ಈಸ್ ಡ್ಯೂ ಟು ಅಬ್ಸೆನ್ಸ್ ಆಫ್ ಯುವರ್ ಡಿ ಆರ್ಬಿಟಲ್. ಅಂದ್ರೆ ನಿಮ್ಮ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ತಗೊಂಡ್ರಿ ಅಂದ್ರೆ ಏನ್ ಬಂದಿತ್ತು ಇಲ್ಲಿ NS ಅಂದ್ರೆ ನಿಮ್ಮ 2s2 2p3 ಬಂದೈತಿ. ಅಂದ್ರೆ ಇದು ನಿಮ್ಮ 2s ಅಂಡ್ ಇದು ನಿಮ್ಮ 2p ಇತ್ತಂದ್ರೆ ಇಲ್ಲಿ ಎರಡು ಎಲೆಕ್ಟ್ರಾನ್ 1 2 3 ಅಂಡ್ ಇಲ್ಲಿ ಯಾವ ಎಲೆಕ್ಟ್ರಾನ್ ಯಾವ ಆರ್ಬಿಟಲ್ ಪ್ರೆಸೆಂಟ್ ಇರದೇ ಇರೋದ್ರಿಂದ ಒಂದು ಬಾಂಡ್ ಇಲ್ಲಿ, ಸೆಕೆಂಡ್ ಬಾಂಡ್ ಇಲ್ಲಿ, ಥರ್ಡ್ ಬಾಂಡ್ ಇಲ್ಲಿ ಅಂಡ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿ ಏನಾಗ್ತೈತಿ ನಮಗೆ 4 ಬಾಂಡ್ ಫಾರ್ಮ್ ಆಗ್ತೈತಿ. ಸೊ ಇಲ್ಲಿ ಎಂಟಿ ಆರ್ಬಿಟಲ್ಸ್ ಯಾವ ಇರದೇ ಇರೋದ್ರಿಂದ ನೈಟ್ರೋಜನ್ ಕೋವೆಲೆನ್ಸಿ ಏನಾಗಲ್ಲ, ಗ್ರೇಟರ್ ದನ್ 4 ಆಗಲ್ಲ. ಬಟ್ ವೇರಾಸ್ ನಿಮ್ಮ ಅದರ್ ಎಲಿಮೆಂಟ್ಸ್ ಏನದವಲ್ಲ ಫಾಸ್ಫರಸ್ ಅವೆಲ್ಲ ಗ್ರೇಟರ್ ದನ್ 4 ಆಗ್ತೈತಿ. ಯಾಕೆ ಅಂತ ನೋಡಿದ್ರಿ ಅಂದ್ರ ನೋಡ್ರಿ ಇಲ್ಲಿ ನಿಮ್ಮ 3s ಐತಿ ಅಂಡ್ ನಿಮ್ಮ 3p ಐತಿ, ಅದ್ರ ಜೊತೆ ಏನಿರ್ತೈತಿ ಅಂತ ಹೇಳ್ತೀವಿ ನಾವು 3d ಇರ್ತೈತಿ ನಿಮಗೆ. ಸೊ 3d ಅಂದ್ರೆ 5 ಆರ್ಬಿಟಲ್. ಸೊ ಇವು 3d 5 ಐತಿ ಅಂಡ್ 3p ಐತಿ ಅಂಡ್ 3s ಐತಿ. ಸೊ 3s ದಲ್ಲಿ 2 ಇರ್ತಾವು ಅಂಡ್ 3p ದಲ್ಲಿ 3 ಇರ್ತಾವು. ಈ 3s ದಂದ ಒಂದ್ ಎಲೆಕ್ಟ್ರಾನ್ ಏನಾಗ್ತೈತಿ ಎಕ್ಸೈಟ್ ಆಗಿ 3d ಮೂವ್ ಆಯ್ತಂದ್ರ ನಿಮ್ಮ ಹಾಫ್ ಫಿಲ್ಡ್ ಆರ್ಬಿಟಲ್ಸ್ ಎಷ್ಟು ಬರ್ತಾವ 1 2 3 4 5 ಬರೋದ್ರಿಂದ ನಿಮ್ಮ ಫಾಸ್ಫರಸ್ ಏನ್ ಮಾಡ್ತೈತಿ ಕ್ಯಾನ್ ಎಕ್ಸ್ಟೆಂಡ್ ದೇರ್ ಕೋವೆಲೆನ್ಸಿ ಗ್ರೇಟರ್ ದ್ಯಾನ್ 4, whereas your nitrogen cannot extend its covalency greater than 4. That is because of absence of your d orbital. So first point nimdu, it forms a p5 bonding with carbon and oxygen and it forms a 2 pi bonds and 1 sigma bonds with the nitrogen itself. And third point bandri andra it cannot extend its covalency greater than 4. And the last point, 5ನೇ point ಏನು ಬರ್ತೈತಿ ಅಂದ್ರ ನಿಮ್ಮ ನೈಟ್ರೋಜನ್ ವಿಲ್ ನಾಟ್ ಫಾರ್ಮ್ ಅ ಡಿ ಪೈ ಬಾಂಡಿಂಗ್. ಅಂದ್ರೆ ಇಲ್ಲಿ ಏನು ಪಿ ಪೈ ಮಾಡ್ತಿದಲ್ಲ ಅದೇ ತರ ನಿಮ್ಮ ನೈಟ್ರೋಜನ್ ವಿಲ್ ನಾಟ್ ಫಾರ್ಮ್ ಡಿ ಪೈ ಬಾಂಡಿಂಗ್ ಫಾರ್ಮ್ ಮಾಡಲ್ಲ. ವೆರಾಸ್ ನಿಮ್ಮ ಅದರ್ ಎಲಿಮೆಂಟ್ಸ್ ಆಫ್ ದ ಗ್ರೂಪ್ ಲೈಕ್ ಫಾಸ್ಫರಸ್ ಆಗಿರ್ಬೋದು, ಆರ್ಸೆನಿಕ್ ಆಗಿರ್ಬೋದು, ಅವು ಎಲ್ಲ ಏನ್ ಮಾಡ್ತಾವ ಅಂದ್ರೆ ನಮಗೆ ಡಿ ಪೈ ಬಾಂಡಿಂಗ್ ಮಾಡ್ತೈತಿ. ಬಟ್ ನಿಮ್ಮ ನೈಟ್ರೋಜನ್ ವಿಲ್ ನಾಟ್ ಫಾರ್ಮ್ ಅ ಡಿ ಪೈ ಬಾಂಡಿಂಗ್. ದಟ್ ಈಸ್ ಅಗೇನ್ ಬಿಕಾಸ್ ಆಫ್ ಅಬ್ಸೆನ್ಸ್ ಆಫ್ ಯುವರ್ ಡಿ ಆರ್ಬಿಟಲ್. ಸೊ ಡಿ ಆರ್ಬಿಟಲ್ ಅಬ್ಸೆಂಟ್ ಇರೋದ್ರಿಂದ ಕೋವೆಲೆನ್ಸಿ 4ಕ್ಕಿಂತ ಜಾಸ್ತಿ ಆಗಲ್ಲ. ಡಿ ಆರ್ಬಿಟಲ್ ಅಬ್ಸೆಂಟ್ ಇರೋದ್ರಿಂದ ನಮ್ಗೆ ಏನ್ ಫಾರ್ಮ್ ಆಗಲ್ಲ, ನಮಗೆ ಡಿ ಪೈ ಬಾಂಡಿಂಗ್ ಫಾರ್ಮ್ ಆಗಲ್ಲ. ಸೊ ದೀಸ್ ಆರ್ ದ ಅನಾಮಲಸ್ ಪ್ರಾಪರ್ಟೀಸ್ ಆಫ್ ಯುವರ್ ನೈಟ್ರೋಜನ್. ಇದಕ್ಕೆ ರೀಸನ್ ಕೇಳಿದ್ರೆ ಅಂದ್ರೆ ಏನ್ ಬರಿಬೇಕು, ನಿಮ್ಮ ಸ್ಮಾಲ್ ಸೈಜ್ ಆಫ್ ಆಟಮ್, ಹೈ ಎಲೆಕ್ಟ್ರೋನೆಗೆಟಿವಿಟಿ, high ionization enthalpy and absence of d orbital. They are the reasons for anomalous properties and these are the anomalous properties of your nitrogen. Next we'll move on to chemical properties of your 15th group elements. So chemical properties alli first one ಏನು ನೋಡ್ತೀವಿ ಅಂದ್ರೆ ನಾವು oxidation state of your 15th group element. So oxidation state ಅಂತ ತಗೊಂಡ್ರಿ ಅಂದ್ರ oxidation state ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ನಿಮ್ಮ valence shell electronic configuration. The valence shell electronic configuration of your 15th group ಏನೈತಿ ಅಂದ್ರೆ ನಮಗೆ NS2 and NP3. ಸೊ ನಮ್ ಆಕ್ಸಿಡೇಷನ್ ನಂಬರ್ ಅಂದ್ರೆ ಏನು ಇಲ್ಲಿ ಮೀನಿಂಗು, ದಟ್ ಇಸ್ ಅ ಲಾಸ್ ಆಫ್ ಎಲೆಕ್ಟ್ರಾನ್ ಆಗಿರ್ಬೋದು ಅಥವಾ
ಗೇನ್ ಆಫ್ ಎಲೆಕ್ಟ್ರಾನ್ಸ್. ಎಷ್ಟು ಎಲೆಕ್ಟ್ರಾನ್ಸ್ ಲಾಸ್ ಆಗ್ತೈತಿ ಅಥವಾ ಎಷ್ಟು ಎಲೆಕ್ಟ್ರಾನ್ ಗೇನ್ ಆಗ್ತೈತಿ ಅನ್ನೋದ್ರ ಮೇಲೆ ಏನಾಗ್ತೈತಿ ನಮ್ಮ ಆಕ್ಸಿಡೇಷನ್ ನಂಬರ್ ಡಿಪೆಂಡ್ ಆಗ್ತೈತಿ. ಸೊ ನಿಮ್ಮ 15th ಗ್ರೂಪ್ ದ ಆಕ್ಸಿಡೇಷನ್ ನಂಬರ್ ಎದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರೆ ದಟ್ ಈಸ್ ಯುವರ್ NH2 ಅಂಡ್ NP3 ಮೇಲೆ ಡಿಪೆಂಡ್ ಆಗ್ತೈತಿ. ಸೊ ಈ NP3 ಅಂತ ತಗೊಂಡ್ರಿ ಅಂದ್ರ ಇದು ಏನಂತ ಹೇಳ್ತೀವಿ ನಾವು ಹಾಫ್ ಫಿಲ್ಡ್ ಐತಿ. ಸೊ ಅದು ಕಂಪ್ಲೀಟ್ಲಿ ಫಿಲ್ಡ್ ಆಗ್ಬೇಕಂದ್ರೆ ಏನಾಗ್ಬೇಕು ನಮಗೆ 3 ಎಲೆಕ್ಟ್ರಾನ್ ಏನಾಗ್ಬೇಕಾ ಗೇನ್ ಆಗ್ಬೇಕು. ಸೊ 3 ಎಲೆಕ್ಟ್ರಾನ್ ಗೇನ್ ಆಯ್ತಂದ್ರ ಆಕ್ಸಿಡೇಷನ್ ನಂಬರ್ ಎಷ್ಟು ಆಗ್ತೈತಿ ನಮ್ದು -3 ಅಂತ ತಗೋತೀವಿ. ಅಂದ್ರೆ ಯಾವಾಗ ಎಲೆಕ್ಟ್ರಾನ್ಸ್ ಗೇನ್ ಆಗ್ತೈತಿ ಅದು ಏನಂತ ಕೌಂಟ್ ಆಗ್ತಿರ್ತೈತಿ ನಮಗೆ ಮೈನಸ್ ಒಳಗೆ ಕೌಂಟ್ ಆಗ್ತೈತಿ. ಯಾವಾಗ ಎಲೆಕ್ಟ್ರಾನ್ ಲಾಸ್ ಆಗ್ತೈತಿ ಅದು ಏನಾಗ್ತೈತಿ ನಮಗೆ ಪ್ಲಸ್ ಒಳಗೆ ಕೌಂಟ್ ಆಗ್ತೈತಿ. ಸೊ ಇದು ಕಂಪ್ಲೀಟ್ ಆಗಿ ಫಿಲ್ ಆಗ್ಬೇಕಂದ್ರ 3 ಎಲೆಕ್ಟ್ರಾನ್ ಏನಾಗ್ಬೇಕು ನಮಗೆ ಗೇನ್ ಆಗ್ಬೇಕು. ಸೊ 3 ಎಲೆಕ್ಟ್ರಾನ್ ಗೇನ್ ಆಯ್ತಂದ್ರೆ ಏನಾಗ್ತೈತಿ ನಮಗೆ -3 ಆಕ್ಸಿಡೇಷನ್ ಸ್ಟೇಟ್ ಆಗ್ತೈತಿ. ಅಥವಾ ಅವ್ನ 5 ಕಂಪ್ಲೀಟ್ ಆಗಿ ರಿಮೂವ್ ಮಾಡಬಹುದು ನಾವು. ಅಂದ್ರೆ ಈ p ಆರ್ಬಿಟಲ್ ಕಂಪ್ಲೀಟ್ ಆಗ್ಬೇಕಂದ್ರ 3 ಎಲೆಕ್ಟ್ರಾನ್ ಹಾಕ್ಬೇಕಾ ಅಥವಾ 5 ಎಲೆಕ್ಟ್ರಾನ್ ಏನ್ ಮಾಡ್ಬೇಕು ನಾವು ರಿಮೂವ್ ಮಾಡ್ಬೇಕು. ಸೊ 3 ಎಲೆಕ್ಟ್ರಾನ್ ಹಾಕಿದಾಗ ಏನಾಗ್ತೈತಿ ನಮ್ದು -3 ಆಕ್ಸಿಡೇಷನ್ ಸ್ಟೇಟ್ ಆಗ್ತೈತಿ. 5 ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ರೆ ಏನಾಗ್ತೈತಿ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ಸ್ ಬರ್ತೈತಿ. ಸೊ ಹಾಗಿದ್ರೆ ನಮ್ಮ 15th ಗ್ರೂಪ್ ಎಲಿಮೆಂಟ್ಸ್ ಏನ್ ಮಾಡ್ತಾವ ಅಂದ್ರ ದೇ ಶೋ ಆಕ್ಸಿಡೇಷನ್ ಸ್ಟೇಟ್ ಫ್ರಮ್ +3 ಇಂದ ಏನ್ ಮಾಡ್ತೈತಿ ನಮಗೆ +5 ವರ್ಗು ಏನಾಗ್ತೈತಿ ಅದು ಆಕ್ಸಿಡೇಷನ್ ಸ್ಟೇಟ್ಸ್ ತೋರ್ತೈತಿ. ಅಂದ್ರೆ +3 ಇಂದ +5 ಅಂದ್ರೆ ನಮ್ಗೆ ಏನಾಗ್ತೈತಿ -3 ಇರ್ತೈತಿ, -2, -1, 0, +1, +2, +3, +4 ಅಂಡ್ +5 ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ತೋರಿಸ್ಲಿಕ್ಕಿಲ್ಲ. ಬಟ್ ಸಮ್ ಆಫ್ ದ ಎಲಿಮೆಂಟ್ಸ್ ಪ್ರೆಸೆಂಟ್ ಇನ್ ನಿಮ್ಮ 15th ಗ್ರೂಪ್ ಏನಾಗ್ತೈತಿ -3 ಇಂದ +5 ವರ್ಗು ಏನಾಗ್ತೈತಿ ನಮಗೆ ಆಕ್ಸಿಡೇಷನ್ ನಂಬರ್ ತೋರಿಸ್ತೈತಿ. ಬಟ್ ದ ಮೋಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ತಗೊಂಡ್ರಿ ಅಂದ್ರೆ -3 ಬರ್ತೈತಿ ಅಂಡ್ +3 ಬರ್ತೈತಿ ಅಂಡ್ +5 ಅಂದ್ರೆ ಎಲ್ಲಾ ಆಕ್ಸಿಡೇಷನ್ ಸ್ಟೇಟ್ ಕಾಮನ್ ಇರಲ್ಲ. ಬಟ್ ದಿ -3, +3, +5 ಏನಂತ ತಗೋತೀವಿ ನಾವು ಮೋಸ್ಟ್ ಕಾಮನ್ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ತಗೋತೀವಿ. ಅದೇ ನಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅಂದ್ರ ಇಟ್ ವಿಲ್ ಶೋ ಆಲ್ ದ ಆಕ್ಸಿಡೇಷನ್ ನಂಬರ್ಸ್. ಇದು ಏನ್ ಮಾಡ್ತೈತಿ ಅಂದ್ರೆ ನಮಗೆ -3 ಇಂದ +5 ವರ್ಗು ಏನಾಗ್ತೈತಿ ಎಲ್ಲಾ ಆಕ್ಸಿಡೇಷನ್ ನಂಬರ್ಸ್ ನ ತೋರಿಸ್ತೈತಿ. ಅಂದ್ರೆ ಇಟ್ ಸ್ಟಾರ್ಟ್ಸ್ ವಿತ್ -3, -2, -1, 0, +1, +2, +3, +4 ಮತ್ತೆ +5 ಎಲ್ಲಾ ಆಕ್ಸಿಡೇಷನ್ ನಂಬರ್ ಇರ್ತಕ್ಕಂತ ಆಕ್ಸಿಡೇಷನ್ ಸ್ಟೇಟ್ ಇರ್ತಕ್ಕಂತ ನಮ್ಮ ಕಾಂಪೌಂಡ್ ಯಾವ್ದು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ನಮ್ಮ ನೈಟ್ರೋಜನ್ ಪ್ರೊಡ್ಯೂಸ್ ಮಾಡ್ತೈತಿ. ಅದು ಯಾವ್ಯಾವ ಅಂದ್ರೆ ನೋಡ್ರಿ ಇಲ್ಲಿ so these are the compounds which shows a oxidation number from a -3 to +5 ಅಂದ್ರೆ ನಮ್ದು ಏನಾಗ್ತೈತಿ ಪ್ರತಿಯೊಂದು ನೈಟ್ರೋಜನ್ ಅಲ್ಲಿ ಏನಾಗ್ತೈತಿ ಪ್ರತಿಯೊಂದು ಆಕ್ಸಿಡೇಷನ್ ನಂಬರ್ಸ್ ಬರ್ತೈತಿ. ಫಸ್ಟ್ ಒಂದು ನೋಡ್ರಿ ನಿಮ್ಮ ಅಮೋನಿಯಾ ಐತಿ, ಅಮೋನಿಯಾದ ಆಕ್ಸಿಡೇಷನ್ ಸ್ಟೇಟ್ -3 ಐತಿ. ನೆಕ್ಸ್ಟ್ ಏನೈತಿ ನಿಮ್ದು ಹೈಡ್ರಾಜಿನ್ ಐತಿ, ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ -2. ಇಲ್ಲಿ ತಗೊಂಡ್ರಿ ಅಂದ್ರ ಹೈಡ್ರಾಕ್ಸಿಲ್ ಅಮೈನ್ ವಿತ್ ಆಕ್ಸಿಡೇಷನ್ ನಂಬರ್ -1. N2 ತಗೊಂಡ್ರಿ ಅಂದ್ರೆ ಆಕ್ಸಿಡೇಷನ್ ನಂಬರ್ ಎಷ್ಟು ಇರ್ತೈತಿ 0 ಇರ್ತೈತಿ. N2O ತಗೊಂಡ್ರಿ ಅಂದ್ರ +1 ಬರ್ತೈತಿ. NO ತಗೊಂಡ್ರಿ ಅಂದ್ರ +2 ಬರ್ತೈತಿ. N2O3 ತಗೊಂಡ್ರಿ ಅಂದ್ರ +3 ಬರ್ತೈತಿ. NO2 ತಗೊಂಡ್ರಿ ಅಂದ್ರ +4 ಬರ್ತೈತಿ. N2O5 ತಗೊಂಡ್ರಿ ಏನ್ ಬರ್ತೈತಿ ಇಲ್ಲಿ ನಮಗೆ +5 ಬರ್ತೈತಿ. ಅಂದ್ರೆ ನಿಮ್ಮ ನೈಟ್ರೋಜನ್ ಮೋಸ್ಟ್ ಆಫ್ ದ ಟೈಮ್ ನಮ್ಮ 15th ಗ್ರೂಪ್ ಏನ್ ಮಾಡ್ತಾವ ಅಂದ್ರ -3 ಇಂದ +5 ವರ್ಗು ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತಿ ಅಂತ ಹೇಳ್ತೀವಿ. ಬಟ್ ಮೋಸ್ಟ್ ಕಾಮನ್ ಯಾವ ಅಂದ್ರೆ ನಮಗೆ +3, -3 ಮತ್ತೆ +5 ಮೋಸ್ಟ್ ಕಾಮನ್ ಅಂತ ಹೇಳ್ತೀವಿ. ಬಟ್ ನಮ್ಮ ನೈಟ್ರೋಜನ್ ಏನ್ ಮಾಡ್ತೈತಿ ಅಂದ್ರ ಎಲ್ಲಾ ಆಕ್ಸಿಡೇಷನ್ ನಂಬರ್ ನ ತೋರಿಸ್ತೈತಿ ಫ್ರಮ್ -3 ಇಂದ ಹಿಡ್ಕೊಂಡು ನಮಗೆ ಎಲ್ಲಿವರೆಗೂ +5 ವರ್ಗು ತೋರಿಸ್ತೈತಿ. ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ತಗೊಂಡಿ ನೋಡ್ರಿ. ಒಂದನೇದು -3, ಎರಡನೇದು -2, ಮೂರನೇದು -1, 0, +1, +2, +3, +4, +5. ಸೊ ಹಾಗಾಗಿ ಏನ್ ತಗೋತೀವಿ ನಾವು ನಮ್ಮ ಆಕ್ಸಿಡೇಷನ್ ಸ್ಟೇಟ್ -3 ಇಂದ +5 ವರೆಗೂ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಡೌನ್ ದ ಗ್ರೂಪ್ ಹೋದಾಗ ಯಾವ ಆಕ್ಸಿಡೇಷನ್ ಸ್ಟೇಟ್ ಜಾಸ್ತಿ ತೋರಿಸ್ತೈತಿ ಅಂಡ್ ಯಾವ ಆಕ್ಸಿಡೇಷನ್ ಸ್ಟೇಟ್ ಕಡಿಮೆ ತೋರಿಸ್ತೈತಿ ಅಂತ ನೋಡಿದ್ರೆ ಸೊ ನಮ್ಮ -3 ಯಾವ ತರ ಚೇಂಜ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರ ನಮ್ಮ -3 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದ್ರೆ -3 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನಾಗ್ಬೇಕು ಇಲ್ಲಿ ನಮಗೆ ಗೇನ್ ಆಫ್ ಎಲೆಕ್ಟ್ರಾನ್ ಆಗ್ಬೇಕು. ಅಂದ್ರೆ ನಮ್ಮ ಎಲ್ಲಾ ಎಲಿಮೆಂಟ್ಸ್ ಅಲ್ಲೂ ಏನೈತಿ NP3 ಐತಿ. ಸೊ -3 ಆಕ್ಸಿಡೇಷನ್ ಸ್ಟೇಟ್ ಆಗ್ಬೇಕಂದ್ರೆ ಇದು
NP3 ಇರೋದು ಏನಾಗಬೇಕು ನಮ್ಗೆ ಇದು NP6 ಆಗಬೇಕು. ಸೊ NP6 ಆಗಬೇಕಂದ್ರೆ ಏನಾಗಬೇಕಾಗ್ತೈತೆ ನಮಗೆ ಗೇನ್ ಆಫ್ ಎಲೆಕ್ಟ್ರಾನ್ ಆಗಬೇಕು. ಸೊ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಡೌನ್ ದ ಗ್ರೂಪ್ ಏನಾಗ್ತೈತಿ ನಮಗೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ -3 ಆಗ್ಬೇಕಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ ಆಗ್ಬೇಕಾ, ಡೌನ್ ದ ಗ್ರೂಪ್ ಗೇನ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ನಮಗೆ ಡಿಕ್ರೀಸ್ ಆಗ್ತೈತಿ. ಡಿಕ್ರೀಸ್ ಯಾಕೆ ಆಗ್ತೈತಿ ಅಂದ್ರೆ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್. ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ಅಟಾಮಿಕ್ ಸೈಜ್ ಇಂಟೇಕ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ನಮಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಇಂಟೇಕ್ ಆಫ್ ಎಲೆಕ್ಟ್ರಾನ್ ಕಡಿಮೆ ಆಯ್ತಂದ್ರ -3 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ನಮಗೆ ಡಿಕ್ರೀಸ್ ಆಗ್ತೈತಿ. ಸೊ ಹಾಗಾಗಿ -3 ಆಕ್ಸಿಡೇಷನ್ ಸ್ಟೇಟ್ decreases down the group, that is due to increase in the size of atom and due to decrease in the electronegativity, that is the intake of electron decrease ಆಗೋದ್ರಿಂದ -3 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ನಮಗೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ. ಅಂದ್ರೆ ಮೋಸ್ಟ್ ಕಾಮನ್ ಅಲ್ಲಿ ನೋಡಾಗ್ತೈತಿ. ಅಂಡ್ ಸೆಕೆಂಡ್ ಒನ್ ಬರ್ತೈತಿ ನಿಮ್ದು +5 ಆಕ್ಸಿಡೇಷನ್ ಸ್ಟೇಟ್. ಸೊ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಅಂದ್ರೆ ನಿಮಗೆ ಅಗೇನ್ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಅಂದ್ರೆ +5 ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನಾಗಬೇಕು ನಮಗೆ ರಿಮೂವಲ್ ಆಫ್ 5 ಎಲೆಕ್ಟ್ರಾನ್ ಆಗಬೇಕು. 5 ಎಲೆಕ್ಟ್ರಾನ್ ಅನ್ನು ರಿಮೂವ್ ಮಾಡಿದ್ರೆ ಏನಾಗ್ತೈತಿ ನಮಗೆ +5 ಆಕ್ಸಿಡೇಷನ್ ಸ್ಟೇಟ್ ಆಗ್ತೈತಿ. ದ +5 ಆಕ್ಸಿಡೇಷನ್ ಸ್ಟೇಟ್ ಡಿಕ್ರೀಸಸ್ ಡೌನ್ ದ ಗ್ರೂಪ್, ದಟ್ ಈಸ್ ಬಿಕಾಸ್ ಆಫ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಅಂದ್ರೆ ನಮ್ಮ ಫಾರ್ಮೇಶನ್ ಆಫ್ ಟೆಂಡೆನ್ಸಿ, ದಟ್ ಈಸ್ ಅ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಅಂದ್ರೆ ಡಿಕ್ರೀಸಸ್ down the group, that is due to inert pair effect. So ಇಲ್ಲಿ ನಿಮಗೆ inert pair effect ಅಂದ್ರೆ that is a participation of your inner electrons. ಅಂದ್ರೆ ನಿಮ್ಮ ಲಾಸ್ಟ್ ಎಲೆಕ್ಟ್ರಾನ್ಸ್ ಏನ್ ಬರ್ತಿದ್ವಲ್ಲ NS2 and NP3 ಇರ್ತಿತ್ತಲ್ಲ, ಈ NS2 ಎಲೆಕ್ಟ್ರಾನ್ಸ್ ಏನಾಗಲ್ಲ ಅಂದ್ರೆ they will not participate in a chemical bonding or they will not participate in a chemical reaction. So ಈ 2s ಎಲೆಕ್ಟ್ರಾನ್ಸ್ ನಿಮಗೆ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದ್ರೆ ಏನಾಗಲ್ಲ ನಮ್ದು ಫಾರ್ಮೇಶನ್ ಆಫ್ +5 ಆಕ್ಸಿಡೇಷನ್ ಸ್ಟೇಟ್ ಆಗಲ್ಲ. ಹಾಗಾಗಿ ಡೌನ್ ದ ಗ್ರೂಪ್ ಏನಾಗ್ತೈತಿ ನಮ್ಮ +5 ಆಕ್ಸಿಡೇಷನ್ ಸ್ಟೇಟ್ ಟೆಂಡೆನ್ಸಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ದಟ್ ಈಸ್ ಡ್ಯೂ ಟು ಇನರ್ಟ್ ಪೇರ್ ಎಫೆಕ್ಟ್. ಅಂಡ್ ನೆಕ್ಸ್ಟ್ ಬರ್ತೈತಿ ನಿಮಗೆ ಫಾರ್ಮೇಶನ್ ಆಫ್ +3 ಆಕ್ಸಿಡೇಷನ್ ಸ್ಟೇಟ್. ಸೊ ನಿಮ್ಮ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗತೈತಿ ಇಲ್ಲಿ ನಮಗೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಯ್ತು ಅಂದ್ರೆ ಅದೇ ನಮ್ಮ +3 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತೈತಿ. ದಟ್ ಈಸ್ ಅ +3 ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸಸ್ down the group. So ನಮ್ಮ +3 oxidation state down the group increase ಆಗ್ತೈತಿ ಅಲ್ಲ, again that is the same reason due to inert pair effect. That is a tendency to form +3 oxidation state ಏನಾಗ್ತೈತಿ ನಮಗೆ down the group increase ಆಗ್ತೈತಿ. ಯಾಕೆ increase ಆಗ್ತೈತಿ ಅಂದ್ರೆ again the same reason inert pair effect. So inert pair effect ಅಂದ್ರೆ the participation of NS2 ಆರ್ಬಿಟಲ್ NS2 ಎಲೆಕ್ಟ್ರಾನ್ ರಿಯಾಕ್ಷನ್ ಒಳಗ ಅಥವಾ ಕೆಮಿಕಲ್ ಬಾಂಡಿಂಗ್ ಒಳಗ ಪಾರ್ಟಿಸಿಪೇಷನ್ ಮಾಡಲ್ಲ. ಓನ್ಲಿ ನಿಮ್ಮ NP3 ಎಲೆಕ್ಟ್ರಾನ್ಸ್ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಮ್ಮ +3 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ವೆರಾಸ್ ನಮ್ಮ +5 ಆಕ್ಸಿಡೇಷನ್ ಸ್ಟೇಟ್ ಏನಾಗ್ತೈತಿ ನಮಗೆ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ. ಅಂಡ್ ಇದ್ರ ಮೇಲೆ ನಿಮಗೆ ಇನ್ನೊಂದು ಕ್ವಶನ್ ಯಾವ್ದು ಕೇಳಬಹುದು ಅಂದ್ರ ದಟ್ ಈಸ್ NCl5 ಮತ್ತೆ PCl5. ಇಲ್ಲಿ ನಿಮ್ಮ ಫಾರ್ಮೇಶನ್ ಆಫ್ NCl5 ಪಾಸಿಬಲ್ ಆಗಲ್ಲ, ವೆರಾಸ್ ದ ಫಾರ್ಮೇಶನ್ ಆಫ್ PCl5 ಆಗ್ತೈತಿ. ಸೊ ಇದು ನಿಮಗೆ 1 ಮಾರ್ಕ್ ಒಳಗೆ ಗಿವ್ ರೀಸನ್ ಅಲ್ಲಿ ಕೇಳಬಹುದು. ವೈ ಯುವರ್ ಫಾಸ್ಫರಸ್ ಫಾರ್ಮ್ಸ್ pentahalides whereas your nitrogen will not form a pentahalide. Again that is the reason due to absence of d orbital. ಅಂದ್ರೆ ನಮ್ಮ ನೈಟ್ರೋಜನ್ ನಲ್ಲಿ ನೋಡಿದ್ದೀವಿ ನಾವು ಅನಾಮಲಸ್ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಬೇಕಾದ್ರ ನಮ್ಮ ನೈಟ್ರೋಜನ್ ಅಲ್ಲಿ ಏನಿರಲ್ಲ, that is a vacant d orbital present ಇರಲ್ಲ. ಸೊ vacant d orbital present ಇಲ್ಲ ಅಂದ್ರೆ it will not form a NCl5. whereas ನಮ್ಮ ಫಾಸ್ಫರಸ್ ಅಲ್ಲಿ vacant d orbital ಇರೋದ್ರಿಂದ ಅದು ಏನ್ ಮಾಡ್ತೈತಿ ನಮಗೆ ಪೆಂಟಾಹಲೈಡ್ಸ್ ಮಾಡ್ತೈತಿ. whereas ನಮ್ಮ ನೈಟ್ರೋಜನ್ ಅಲ್ಲಿ vacant d orbital ಇಲ್ಲದೆ ಇರೋದ್ರಿಂದ it will not form a pentahalides. So this is about your oxidation states of your 15th group elements. Next we are moving on to reaction of your 15th group elements with the hydrogen. ಅಂದ್ರೆ ನಿಮ್ಮ 15th group ಅಲ್ಲಿ ಬರ್ತಕ್ಕಂತ ನೈಟ್ರೋಜನ್, ಫಾಸ್ಫರಸ್, ಆರ್ಸೆನಿಕ್, ಆಂಟಿಮನಿ ಅಂಡ್ ಬಿಸ್ಮತ್ ನಿಮ್ಮ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಏನ್ ಫಾರ್ಮ್ ಮಾಡ್ತಾವ ಅಂದ್ರ ದೇ ವಿಲ್ ಫಾರ್ಮ್ ಹೈಡ್ರೈಡ್ಸ್ ಆಫ್ ದ ಟೈಪ್ EH3. ಅಂದ್ರೆ EH3 ಅಂದ್ರ ಏನಾಗ್ತೈತಿ ಅಂದ್ರ ನಿಮ್ಮ 3 ಹೈಡ್ರೋಜನ್ಸ್ ಏನಾಗ್ತಾವು ನಿಮ್ಮ ಏನೋ 15th ಗ್ರೂಪ್ ಎಲಿಮೆಂಟ್ ಜೊತೆ ರಿಯಾಕ್ಟ್ ಆಗಿ
ಇಟ್ ವಿಲ್ ಫಾರ್ಮ್ ಹೈಡ್ರೈಡ್ಸ್ ಆಫ್ ದ ಟೈಪ್ EH3. ಯಾವ್ಯಾವ ತರ ಅಂತ ತಗೊಂಡ್ರಿ ಅಂದ್ರ ನೈಟ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಅಮೈನ್ ಫಾರ್ಮ್ ಆಗ್ತೈತಿ, ಫಾಸ್ಫರಸ್ ಜೊತೆ ರಿಯಾಕ್ಟ್ ಆಗಿ ಫಾಸ್ಫಿನ್ ಫಾರ್ಮ್ ಆಗ್ತೈತಿ, ನೈಟ್ರೋಜನ್ ಫಾಸ್ಫರಸ್ ಆಗಿ ನಿಮ್ದು ಅರ್ಸನಿಕ್ ಬರ್ತೈತಿ, ಅರ್ಸನಿಕ್ ಜೊತೆ ರಿಯಾಕ್ಟ್ ಆಗಿ ಅರ್ಸೈನ್ ಫಾರ್ಮ್ ಆಗ್ತೈತಿ, ಆಂಟಿಮನಿ ಜೊತೆ ರಿಯಾಕ್ಟ್ ಆಗಿ SbH3 ಫಾರ್ಮ್ ಆಗ್ತೈತಿ. ಇದನ್ನ ಏನಂತ ಕರಿತೀವಿ ಅಂದ್ರೆ ನಾವು ಸಿಬಿನ್ ಅಂತ ಕರಿತೀವಿ. ಲಾಸ್ಟ್ ಒನ್ ನಿಮ್ಮ BiH3 ಬಿಸ್ಮಥೇನ್. ಸೊ EH3 ಅಂತ ತಗೊಂಡ್ರಿ ಅಂದ್ರ NH3 ಫಾರ್ಮ್ ಆಗ್ತೈತಿ, PH3, ASH3, SbH3 ಅಂಡ್ BiH3. ಸೊ ನಿಮ್ಮ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಈ ತರ ಏನ್ ಮಾಡ್ತೈತಿ ನಮ್ಮ 15th ಗ್ರೂಪ್ ಎಲಿಮೆಂಟ್ಸ್ ಹೈಡ್ರೈಡ್ಸ್ ಫಾರ್ಮ್ ಮಾಡ್ತೈತಿ. ಸೊ ಈ ಫಾರ್ಮ್ ಆದಂತ ಹೈಡ್ರೈಡ್ಸ್ ಪ್ರಾಪರ್ಟೀಸ್ ಏನೇನ್ ಇರ್ತೈತಿ ಅಂತ ನೋಡ್ತೀವಿ. ಲೈಕ್ ಅದರದ್ದು ಫಸ್ಟ್ ಸ್ಟ್ರಕ್ಚರ್ ಏನೈತೆ ಅಂತ ನೋಡ್ತೀವಿ, ಅದಾಗಿಂದ ಬಾಂಡ್ ಆಂಗಲ್ ಏನೈತೆ ಅಂತ ನೋಡ್ತೀವಿ, ಅಂಡ್ ಅದರದ ಬೇಸಿಕ್ ಕ್ಯಾರೆಕ್ಟರ್ ಯಾವ ತರ ಚೇಂಜ್ ಆಗ್ತೈತಿ, ಅಂಡ್ ಅಸಿಡಿಕ್ ಕ್ಯಾರೆಕ್ಟರ್ ಯಾವ ತರ ಚೇಂಜ್ ಆಗ್ತೈತಿ, ಅಂಡ್ ಅದರ ಥರ್ಮಲ್ ಸ್ಟೆಬಿಲಿಟಿ ಯಾವ ತರ ಐತಿ, ಅಂಡ್ ಅದರದ ರೆಡ್ಯೂಸಿಂಗ್ ನೇಚರ್ ಯಾವ ತರ ಐತಿ, ಮತ್ತೆ ಅದರದ ಬಾಯ್ಲಿಂಗ್ ಪಾಯಿಂಟ್ ಯಾವ ತರ ಐತಿ ಅಂತ ನೋಡ್ತೀವಿ. ಸೊ ಇಲ್ಲಿ ಏನ್ ಬರ್ತಾವಲ್ಲ ಈ ಪ್ರಾಪರ್ಟೀಸ್ ಎಲ್ಲಾನು ಏನ್ ಮಾಡ್ತೀವಿ, ಇದರಲ್ಲಿ ಯಾವ್ಯಾವ ತರ ಆಗ್ತೈತಿ ಅಥವಾ ಯಾವ್ಯಾವ ತರ ಚೇಂಜ್ ಆಗ್ತೈತಿ ಅಂತ ನೋಡ್ತೀವಿ. ಫಸ್ಟ್ ಒನ್ ನಮ್ಮ ಸ್ಟ್ರಕ್ಚರ್ ಆಫ್ ಯುವರ್ 15th ಗ್ರೂಪ್ ಎಲಿಮೆಂಟ್ಸ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆದಾಗ ಫಾರ್ಮ್ ಆಗಂತ ಹೈಡ್ರೋಜನ್ಸ್ ಸ್ಟ್ರಕ್ಚರ್ ಯಾವ ತರ ಇರ್ತೈತಿ ಅಂತ ನೋಡಿದ್ರಿ ಅಂದ್ರ ಇವ್ಕುರ್ದ ಸ್ಟ್ರಕ್ಚರ್ ಏನಾಗ್ತೈತಿ ಅಂದ್ರೆ ನಮಗೆ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಬರ್ತೈತಿ. ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಯಾಕೆ ಬರ್ತೈತಿ ಅಂದ್ರ ಡ್ಯೂ ಟು ಪ್ರೆಸೆನ್ಸ್ ಆಫ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಸೊ ಯಾವುದೇ ಒಂದು ಎಲಿಮೆಂಟ್ ಮೇಲೆ ತಗೊಂಡ್ರು ಅಂದ್ರೆ ಇಲ್ಲಿರ್ತಕ್ಕಂಥ 5 ಎಲಿಮೆಂಟ್ ಮೇಲೆ ತಗೊಂಡ್ರಿ ಅಂದ್ರ ನೈಟ್ರೋಜನ್ ನಲ್ಲಿ ಲೋನ್ ಪೇರ್ ಐತಿ, ಫಾಸ್ಫರಸ್ ಅಲ್ಲಿ ಐತಿ, ಅರ್ಸನಿಕ್ ಅಲ್ಲಿ ಐತಿ, ಆಂಟಿಮನಿಯಲ್ಲಿ ಐತಿ, ಮತ್ತೆ ನಿಮ್ಮ ಬಿಸ್ಮತ್ ಅಲ್ಲಿ ಐತಿ. ಸೊ ಎಲ್ಲದರಲ್ಲಿನೂ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರೋದ್ರಿಂದ ಸ್ಟ್ರಕ್ಚರ್ ಏನಂತ ತಗೋತೀವಿ ನಾವು ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಅಂತ ತಗೋತೀವಿ. ಯಾಕಂದ್ರೆ ದಟ್ ಈಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಒನ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ನಮ್ಮ ಸ್ಟ್ರಕ್ಚರ್ ಆಫ್ ಹೈಡ್ರೈಡ್ಸ್ ಏನ್ ಆಗ್ತೈತಿ ಅಂದ್ರೆ ಅದು ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್ ಆಗ್ತೈತಿ. ಸೊ ಸ್ಟ್ರಕ್ಚರ್ ಆಗಿಂದ ನೆಕ್ಸ್ಟ್ ಏನ್ ಬರ್ತೈತಿ ಅಂದ್ರೆ ನಮಗೆ ಬಾಂಡ್ ಆಂಗಲ್. ಸೊ ಬಾಂಡ್ ಆಂಗಲ್ ಆಫ್ ಈ ಎಲಿಮೆಂಟ್ ಅಂದ್ರೆ ಅಮೈನ್ ಇಂದ ಹಿಡ್ಕೊಂಡು ಫಾಸ್ಫಿನ್ ಇಂದ ಹಿಡ್ಕೊಂಡು ನಮ್ಮ ಬಿಸ್ಮಥೇನ್ ತನ ನಮ್ಮ ಬಾಂಡ್ ಆಂಗಲ್ ಯಾವ ತರ ಚೇಂಜ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ನಮ್ಮ ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತೈತು ಅಥವಾ ಬಾಂಡ್ ಆಂಗಲ್ ಇನ್ಕ್ರೀಸ್ ಆಗ್ತೈತು ಅಂತ ನೋಡಿದ್ರಿ ಅಂದ್ರ ನೀವು ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ನಮ್ಮ ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಅಂದ್ರೆ ಹೈಯೆಸ್ಟ್ ಬಾಂಡ್ ಆಂಗಲ್ ಬರೋದು ನಮ್ಗೆ ಎಲ್ಲಿ ಬರ್ತೈತಿ, ಅಮೈನ್ ಅಲ್ಲಿ ಬರ್ತೈತಿ. ಲೋಯೆಸ್ಟ್ ಬಾಂಡ್ ಆಂಗಲ್ ಎಲ್ಲಿ ಬರ್ತೈತಿ, ನಮಗೆ ಬಿಸ್ಮಥೇನ್ ಅಲ್ಲಿ ಬರ್ತೈತಿ. ಅಂದ್ರೆ ವೆನ್ ಯು ಆರ್ ಮೂವಿಂಗ್ ಡೌನ್ ದ ಗ್ರೂಪ್ ದ ಬಾಂಡ್ ಆಂಗಲ್ ಆಫ್ ನಿಮ್ಮ ಹೈಡ್ರೈಡ್ಸ್ ಏನಾಗ್ತೈತಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಯಾಕೆ ನಿಮ್ಮ ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತೈತಿ ಅಂದ್ರ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಯುವರ್ ಆಟಮ್. ಅಂದ್ರೆ ನಿಮ್ಮ ಸೆಂಟ್ರಲ್ ಆಟಮ್ ಏನ್ ಬರ್ತೈತಲ್ಲ, ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಅರ್ಸೆನಿಕ್, ಆಂಟಿಮನಿ ಮತ್ತೆ ಬಿಸ್ಮತ್ ಸೈಜ್ ಏನಾಗ್ತೈತಿ ನಮ್ಗೆ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ನಮ್ದು ಏನಾಗ್ತೈತಿ ಬಾಂಡ್ ಆಂಗಲ್ ಡಿಕ್ರೀಸ್ ಆಗ್ತೈತಿ. ಅಂದ್ರೆ ಇಲ್ಲಿ ಏನ್ ಬರ್ತೈತಿ ಅಲ್ಲಿ ನಿಮ್ದು ರಿಪಲ್ಷನ್. ನಿಮ್ಮ ಲೋನ್ ಪೇರು ಬಾಂಡ್ ಪೇರ್ ಮಧ್ಯೆ ರಿಪಲ್ಷನ್ ನಿಮ್ಮ ಫಸ್ಟ್ ಇಯರ್ ಅಲ್ಲಿ ಬರ್ತೈತಿ ನೋಡ್ರಿ. ಲೋನ್ ಪೇರ್ ರಿಪಲ್ಷನ್, ಲೋನ್ ಪೇರ್ ರಿಪಲ್ಷನ್ ಮತ್ತೆ ಬಾಂಡ್ ಪೇರ್ ರಿಪಲ್ಷನ್. ಸೊ ಇವೆರಡರ ಮಧ್ಯೆ ರಿಪಲ್ಷನ್ ಏನಾಗ್ತೈತಿ ನಮಗೆ ಜಾಸ್ತಿ ಇರ್ತೈತಿ. ಸೊ ಅದ್ರದ್ದು ಹೆಂಗ ಜಾಸ್ತಿ ಇರ್ತೈತಿ ಹಂಗ ಏನಾಗ್ತೈತಿ ನಮ್ದು ಬಾಂಡ್ ಆಂಗಲ್ ಜಾಸ್ತಿ ಆಗ್ತಾ ಹೋಗ್ತೈತಿ. ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ರಿಪಲ್ಷನ್ ಏನಾಗ್ತೈತಿ ನಮ್ಗೆ ಕಡಿಮೆ ಆಗ್ತಾ ಹೋಗ್ತೈತಿ. ಹಾಗಾಗಿ ನಮ್ಮ ಬಾಂಡ್ ಆಂಗಲ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಕಡಿಮೆ ಆಗ್ತೈತಿ. ಸೊ ಎಷ್ಟೆಷ್ಟು ಬಾಂಡ್ ಆಂಗಲ್ ಇರ್ತೈತಿ ಅಂತ ನೋಡಿದ್ರಿ ಅಂದ್ರೆ ಇವಕ್ಕದು ಎಷ್ಟು ಬರ್ತೈತಿ ನೋಡ್ರಿ ಬಾಂಡ್ ಆಂಗಲ್. ನಮ್ಮ ಅಮೋನಿಯಾದ ದಟ್ ಈಸ್ NH3 ಎಷ್ಟು ಇರ್ತೈತಿ ಅಂದ್ರೆ ಬಾಂಡ್ ಆಂಗಲ್ 107.8 ಇರ್ತೈತಿ. ನೆಕ್ಸ್ಟ್ ಬರ್ತಕ್ಕಂತ ನಿಮ್ಮ ಫಾಸ್ಫಿನದ್ ಏನಿರ್ತೈತಿ 93.8 ಐತಿ. ಅಂಡ್ ನೆಕ್ಸ್ಟ್ ಬರ್ತಕ್ಕಂತ ನಿಮ್ಮ ಅಸ್ಟಟೈನ್ 91.8 ಅಂಡ್ ಇದು ನಿಮ್ಮ 91.3 ಅಂಡ್ ಇದು ನಿಮ್ದು ಎಷ್ಟು ಬರ್ತೈತಿ ನಿಮ್ಗೆ 91. ಸೊ ಡೌನ್ ದ ಗ್ರೂಪ್ ಹೋದಾಗ ನಮ್ದ ಬಾಂಡ್ ಆಂಗಲ್ ಏನಾಗತೈತಿ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಯಾಕೆ ಡಿಕ್ರೀಸ್ ಆಗ್ತೈತಿ ಅಂದ್ರ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ನಿಮ್ಮ ಸೈಜ್ ಆಫ್ ದ ಆಟಮ್ ನೈಟ್ರೋಜನ್ ಇಂದ ಬಿಸ್ಮತ್ ಏನಾಗ್ತಾ ಇದೆ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ನಮ್ಮ ಬಾಂಡ್ ಆಂಗಲ್ ಏನಾಗ್ತೈತಿ ಡಿಕ್ರೀಸ್ ಆಗ್ತದೆ. ಅಂಡ್ ನೆಕ್ಸ್ಟ್ ಪಾಯಿಂಟ್ ಬಂದ್ರಿ ಅಂದ್ರ ದಟ್ ಇಸ್ ಅ ಬೇಸಿಕ್ ನೇಚರ್ ಆರ್ ಬೇಸಿಕ್ ಸ್ಟ್ರೆಂತ್ ಆಫ್ ಯುವರ್ ಹೈಡ್ರೈಡ್. ನಿಮ್ದು ಏನ್ ಹೈಡ್ರೈಡ್ ಫಾರ್ಮ್ ಆಗ್ತೈತಲ್ಲ ಅಮೋನಿಯಾ ಇಂದ ಹಿಡ್ಕೊಂಡು ನಿಮ್ಮ ಬಿಸ್ಮಥೇನ್ ತನ ಬೇಸಿಕ್ ಸ್ಟ್ರೆಂತ್ ಏನಾಗ್ತೈತಿ ಅದು ಡೌನ್ ದ ಗ್ರೂಪ್ ಹೋದ್ರೆ ಡಿಕ್ರೀಸ್ ಆಗ್ತೈತಿ ಅಥವಾ ಡೌನ್ ದ ಗ್ರೂಪ್ ಹೋದ್ರೆ ಇನ್ಕ್ರೀಸ್ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರ ಫಸ್ಟ್ ಆಫ್ ಆಲ್ ನಿಮ್ಮ ಬೇಸಿಕ್ ಕ್ಯಾರೆಕ್ಟರ್ ಯಾವ ತರ ಹೇಳ್ಬೋದು ಅಂದ್ರೆ ಯಾವಾಗ ನಮ್ಮ ಕಾಂಪೌಂಡ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡ್ತೈತಿ ಅದನ್ನ ಏನಂತ ಕರಿತೀವಿ ನಾವು
ಬೇಸ್ ಅಂತ ಕರಿತೀವಿ. ಸೊ ಯಾವುದೋ ಒಂದು ಕಾಂಪ್ಲೆಕ್ಸ್ ಅಥವಾ ಯಾವುದೋ ಒಂದು ಕಾಂಪೌಂಡ್ ಎಲೆಕ್ಟ್ರಾನ್ ಡೊನೇಟ್ ಮಾಡ್ತಿತ್ತಂದ್ರ ಅದನ್ನ ಏನಂತ ಕರಿತೀವಿ ನಾವು ಬೇಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನಾಗ್ತೈತಿ ಅಗೇನ್ ನಿಮ್ಮ ಬೇಸಿಕ್ ಕ್ಯಾರೆಕ್ಟರ್ ಕೂಡ ಡೌನ್ ದ ಗ್ರೂಪ್ ಏನಾಗ್ತೈತಿ ನಮಗೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಡೌನ್ ದ ಗ್ರೂಪ್ ನಮ್ಮ ಬೇಸಿಕ್ ಕ್ಯಾರೆಕ್ಟರ್ ಕೂಡ ಡಿಕ್ರೀಸ್ ಆಗ್ತೈತಿ. ಯಾಕೆ ನಮಗೆ ಡೌನ್ ದ ಗ್ರೂಪ್ ನಮ್ಮ ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗ್ತೈತಿ ಅಥವಾ ಬೇಸಿಕ್ ನೇಚರ್ ಡಿಕ್ರೀಸ್ ಆಗ್ತೈತಿ ಅಂದ್ರ ಡೌನ್ ದ ಗ್ರೂಪ್ ಏನಾಗತೈತಿ ನಮ್ಮ ಸೈಜ್ ಆಫ್ ಆಟಮ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ಯಾವಾಗ ನಮ್ಮ ಎಲೆಕ್ಟ್ರಾನ್ ಡೊನೇಟ್ ಆಗ್ತಾವ ಅದನ್ನ ಏನಂತ ತಗೋತೀವಿ ನಾವು ಬೇಸ್ ಅಂತ ಕೌಂಟ್ ಮಾಡ್ತೀವಿ. ಸೊ ಇಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ ಡೊನೇಟ್ ಆಗ್ತಿರ್ತೈತಿ, ಇವು ಎಲ್ಲ ಎಲೆಕ್ಟ್ರಾನ್ ಏನಾಗ್ತಿರ್ತಾವ ನಮ್ಗೆ ಡೊನೇಟ್ ಆಗ್ತಾವ. ಬಟ್ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ನಮ್ಗೆ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ಯಾಕೆ ಡಿಕ್ರೀಸ್ ಆಗ್ತೈತಿ ಅಂದ್ರೆ ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಸೊ ಸೈಜ್ ಆಫ್ ಆಟಮ್ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರ ನಮ್ಮ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಇನ್ ಆಟಮ್ ಏನಾಗ್ತೈತಿ ಕಡಿಮೆ ಆಗ್ತಾ ಹೋಗ್ತೈತಿ. ಸೊ ಇಲ್ಲಿ ಸೈಜ್ ಜಾಸ್ತಿ ಇರೋದ್ರಿಂದ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಇಲ್ಲಿ ಸೈಜ್ ಕಡಿಮೆ ಇರೋದ್ರಿಂದ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಎಲ್ಲಿ ನಮ್ಮ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಜಾಸ್ತಿ ಇರ್ತೈತಿ ಅಲ್ಲಿ ಎಲೆಕ್ಟ್ರಾನ್ಸ್ ಏನಾಗ್ತವೆ ನಮ್ಗೆ ಈಸಿಯಾಗಿ ಡೊನೇಟ್ ಆಗ್ತವು. ಸೊ ಡೆನ್ಸಿಟಿ ಆಫ್ ಎಲೆಕ್ಟ್ರಾನ್ ಕಡಿಮೆ ಆಯ್ತಂದ್ರ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ನಮ್ಗೆ ಡಿಕ್ರೀಸ್ ಆಗ್ತೈತಿ. ಸೊ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಡಿಕ್ರೀಸ್ ಆಯ್ತಂದ್ರ ಆಟೋಮೆಟಿಕ್ಲಿ ನಮ್ಮ ಬೇಸಿಕ್ ಕ್ಯಾರೆಕ್ಟರ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ. ಸೊ ಅಮೋನಿಯಾ ಮೋಸ್ಟ್ ಬೇಸಿಕ್ ಆಗ್ತೈತಿ, ವೆರಾಸ್ ಬಿಸ್ಮತ್ ಏನಾಗ್ತೈತಿ ನಮ್ಗೆ ಲೆಸ್ ಬೇಸಿಕ್ ಆಗ್ತೈತಿ. ಯಾಕಂದ್ರೆ ಇಲ್ಲಿ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ಈಸಿ ಇರ್ತೈತಿ ಅಂಡ್ ಇಲ್ಲಿ ಡೊನೇಷನ್ ಆಫ್ ಎಲೆಕ್ಟ್ರಾನ್ ಏನಾಗ್ತೈತಿ ನಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಅಂಡ್ ಥರ್ಡ್ ಪಾಯಿಂಟ್ ಬರ್ತೈತಿ ನಿಮ್ದು ಅಸಿಡಿಕ್ ಕ್ಯಾರೆಕ್ಟರ್. ಸೊ ಬೇಸಿಕ್ ಕ್ಯಾರೆಕ್ಟರ್ ಏನಾಯ್ತು ನಮ್ದು ಬೇಸಿಕ್ ಕ್ಯಾರೆಕ್ಟರ್ ಡಿಕ್ರೀಸಸ್ ಡೌನ್ ದ ಗ್ರೂಪ್. ನಿಮ್ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ಬೇಸಿಕ್ ಕ್ಯಾರೆಕ್ಟರ್ ಏನಾಯ್ತು ಡಿಕ್ರೀಸ್ ಆಯ್ತು. ಅಂದ್ರೆ ನಮ್ಮ ಅಸಿಡಿಕ್ ಕ್ಯಾರೆಕ್ಟರ್ ಏನಾಗ್ಬೇಕ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತೈತಿ, ರಿವರ್ಸ್ ಆಗ್ತೈತಿ. ಯಾಕಂದ್ರ ಬೇಸಿಕ್ ನೇಚರ್ ಇನ್ಕ್ರೀಸ್ ಆಗತೈತಿ ಅಂದ್ರ ಬೇಸಿಕ್ ನೇಚರ್ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ ಅಂದ್ರ ಅಸಿಡಿಕ್ ನೇಚರ್ ಏನಾಗ್ಬೇಕು ನಮ್ಗೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ಬೇಕು. ಸೊ ಡೌನ್ ದ ಗ್ರೂಪ್ ನಮ್ಮ ಅಸಿಡಿಕ್ ನೇಚರ್ ತಗೊಂಡ್ರಿ ಅಂದ್ರೆ ಏನಾಗ್ತೈತಿ ಇದೇ ಏನಾಗ್ತೈತಿ ನಮ್ಗೆ ರಿವರ್ಸ್ ಆಗ್ತೈತಿ. ಸೊ ಅಸಿಡಿಕ್ ನೇಚರ್ ಏನಾಗ್ತೈತಿ ನಮ್ಗೆ ರಿವರ್ಸ್ ಆಗ್ತೈತಿ. ಸೊ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ಅಸಿಡಿಕ್ ನೇಚರ್ ಏನಾಗ್ತೈತಿ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ಅಸಿಡಿಕ್ ಅಂದ್ರೆ ಏನು? ಸೊ ಬೇಸಿಕ್ ಅಂತ ಏನ್ ತಗೊಂಡಿದ್ರಿ ಡೊನೇಷನ್ ಆಫ್ ಎಲೆಕ್ಟ್ರಾನ್ ತಗೊಂಡಿದ್ರಿ. ಆಸಿಡ್ ಅಂದ್ರೆ ಏನು? ದಟ್ ಈಸ್ ಅ ರಿಲೀಸ್ ಆಫ್ H ಪ್ಲಸ್. ನಿಮ್ಗೆ 3 ತರ ಡೆಫಿನಿಷನ್ಸ್ ಬರ್ತವೆ. ಬೇಸ್ಡ್ ಆನ್ ಎಲೆಕ್ಟ್ರಾನ್ ಮೇಲೆ, ಬೇಸ್ಡ್ ಆನ್ ಹೈಡ್ರೋಜನ್ ಮೇಲೆ ಅಂಡ್ ಬೇಸ್ಡ್ ಆನ್ OH ಮೇಲೆ ಬರ್ತೈತಿ. ಸೊ ಇಲ್ಲಿ ಆಸಿಡ್ ಅಂದ್ರೆ ಏನ್ ತಗೋತೀವಿ ಯಾವ H ಪ್ಲಸ್ ಅನ್ನ ರಿಲೀಸ್ ಮಾಡ್ತೇವೆ ಅವನ್ ಏನಂತ ತಗೋತೀವಿ ನಾವು ಆಸಿಡ್ ಅಂತ ತಗೋತೀವಿ. ಹೆಂಗ ನಾವು ಡೌನ್ ದ ಗ್ರೂಪ್ ಹೋಗ್ತೀವಿ ರಿಲೀಸ್ ಆಫ್ H ಪ್ಲಸ್ ಏನಾಗ್ತೈತಿ ನಮ್ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ ಅಥವಾ ಈಸಿಯಾಗಿ H ಪ್ಲಸ್ ಏನಾಗ್ತೈತಿ ರಿಲೀಸ್ ಆಗ್ತೈತಿ. ಯಾಕೆ H ಪ್ಲಸ್ ಈಸಿಯಾಗಿ ರಿಲೀಸ್ ಆಗ್ತೈತಿ ಅಂದ್ರೆ ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಸೊ ನಮ್ಮ ಸೈಜ್ ಆಫ್ ಆಟಮ್ ಜಾಸ್ತಿ ಆಯ್ತಂದ್ರ ಈ ಬಿಸ್ಮತ್ ಮತ್ತೆ ಹೈಡ್ರೋಜನ್ ಮಧ್ಯೆ ಬಾಂಡ್ ಏನಾಗ್ತೈತಿ ಬಾಂಡ್ ಸ್ಟ್ರೆಂತ್ ಕಡಿಮೆ ಆಗ್ತೈತಿ. ಬಾಂಡ್ ಸ್ಟ್ರೆಂತ್ ಕಡಿಮೆ ಆಯ್ತಂದ್ರ ಬಿಸ್ಮತ್ ಇಂದ ಹೈಡ್ರೋಜನ್ ಏನ್ ಮಾಡ್ಬೋದು ನಾವು ಈಸಿಯಾಗಿ ರಿಮೂವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿದ್ರಿ ಅಂದ್ರ ಇದು ಬಾಂಡ್ ಲೆಂತ್ ಅಂತ ತಗೊಂಡ್ರಿ ಅಂದ್ರ ನಿಮ್ಮ ಬಾಂಡ್ ಲೆಂತ್ ಏನಾಗ್ತೈತಿ ಇಲ್ಲಿ ಜಾಸ್ತಿ ಆಗ್ತೈತಿ. ಅದೇ ನೈಟ್ರೋಜನ್ ಅಲ್ಲಿ ಬಂದ್ರಿ ಅಂದ್ರ ನಿಮ್ಮ ಬಾಂಡ್ ಲೆಂತ್ ಏನಾಗ್ತೈತಿ ಇಲ್ಲಿ ಕಡಿಮೆ ಆಗ್ತೈತಿ. ಯಾಕಂದ್ರ ಸೈಜ್ ಆಫ್ ಅ ನೈಟ್ರೋಜನ್ ಏನೈತಿ ಕಡಿಮೆ ಐತಿ, ಆಟೋಮೆಟಿಕ್ಲಿ ಬಾಂಡ್ ಲೆಂತ್ ಏನಾಗ್ತೈತಿ ಕಡಿಮೆ ಆಗ್ತೈತಿ. ಸೈಜ್ ಆಫ್ ಅ ಬಿಸ್ಮತ್ ಏನೈತಿ ಜಾಸ್ತಿ ಐತಿ, ಆಟೋಮೆಟಿಕ್ಲಿ ಬಾಂಡ್ ಲೆಂತ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಸೊ ಬಾಂಡ್ ಲೆಂತ್ ಜಾಸ್ತಿ ಆಯ್ತಂದ್ರ ಈ ಬಾಂಡ್ ಬ್ರೇಕ್ ಮಾಡಕ್ ಬೇಕಾದಂತ ಎನರ್ಜಿ ಏನಾಗ್ತೈತಿ ನಮ್ಗೆ ಕಡಿಮೆ ಆಗ್ತೈತಿ. ಲೆಸ್ ಎನರ್ಜಿ ಒಳಗೆ ಇದು ಈಸಿಯಾಗಿ ಬ್ರೇಕ್ ಆಯ್ತಂದ್ರ ನಮ್ಗೆ ಏನಾಗ್ತೈತಿ ಈಸಿಯಾಗಿ H ಪ್ಲಸ್ ಫಾರ್ಮ್ ಆಗುತ್ತೆ. ಸೊ ಬಾಂಡ್ ಲೆಂತ್ ಕಡಿಮೆ ಇರೋದ್ರಿಂದ ಇದನ್ನ ಬ್ರೇಕ್ ಮಾಡ್ಲಿಕ್ಕೆ ಎನರ್ಜಿ ಏನಾಗ್ತೈತಿ ನಮ್ಗೆ ಹೈ ಬೇಕಾಗ್ತೈತಿ. ಸೊ ಎನರ್ಜಿ ಹೈ ಆತಂದ್ರ ರಿಲೀಸ್ ಆಫ್ H ಪ್ಲಸ್ ಏನಾಗ್ತೈತಿ ನಮ್ಗೆ ಡಿಫಿಕಲ್ಟ್ ಆಗ್ತೈತಿ. ಸೊ ಇಲ್ಲಿ ರಿಲೀಸ್ ಆಫ್ H ಪ್ಲಸ್ ಏನಾಯ್ತು ಈಸಿ ಆಯ್ತು. ಇಲ್ಲಿ ರಿಲೀಸ್ ಆಫ್ H ಪ್ಲಸ್ ಡಿಫಿಕಲ್ಟ್ ಆಗೋದ್ರಿಂದ ನಿಮ್ಮ ಅಮೋನಿಯಾ ಏನಾಗ್ತೈತಿ ಲೆಸ್ ಅಸಿಡಿಕ್ ಆಗ್ತೈತಿ. ವೆರಾಸ್ ನಿಮ್ಮ ಬಿಸ್ಮತ್ ಏನಾಗ್ತೈತಿ ಮೋರ್ ಅಸಿಡಿಕ್ ಆಗ್ತೈತಿ. ಹಾಗಾಗಿ ಅಸಿಡಿಕ್ ನೇಚರ್ ಏನಾಗ್ತೈತಿ ನಮ್ಗೆ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ವೆರಾಸ್ ಬೇಸಿಕ್ ನೇಚರ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತಾ ಹೋಗ್ತೈತಿ. ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮ ಥರ್ಮಲ್ ಸ್ಟೆಬಿಲಿಟಿ ಆಫ್ ಯುವರ್ ಹೈಡ್ರೈಡ್ಸ್. ಅಂದ್ರೆ ಥರ್ಮಲ್ ಸ್ಟೆಬಿಲಿಟಿ ಅಂದ್ರ ಹೆಂಗೆ ಅದು ಹೀಟಿಗೆ ಆಗಿರ್ಬೋದು ಯಾವ ತರ ಸ್ಟೇಬಲ್ ಇರ್ತೈತಿ ಅಥವಾ ಲೆಸ್ ಸ್ಟೇಬಲ್ ಇರ್ತೈತಿ ಕಡಿಮೆ ಸ್ಟೇಬಲ್ ಇರ್ತೈತಿ ಅನ್ನೋದೆಲ್ಲಿ ನೋಡ್ತೀವಿ ನಾವು ಥರ್ಮಲ್ ಸ್ಟೆಬಿಲಿಟಿ ನೋಡ್ತೀವಿ. ಸೊ ಥರ್ಮಲ್ ಸ್ಟೆಬಿಲಿಟಿ ಎದರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರ ವಿಚ್ ಡಿಪೆಂಡ್ಸ್ ಆನ್ ಅ ಬಾಂಡ್ ಡಿಸೋಸಿಯೇಷನ್
energy, that is a energy required to break a bond. ಅಂದ್ರೆ ನಿಮ್ಮ NH3 ಐತಿ and PH3, ASH3, SBH3 and BiH3. So ಇವುಕುರ ಸ್ಟೆಬಿಲಿಟಿ ಎದರ ಮೇಲೆ ಡಿಪೆಂಡ್ ಆಗ್ತೈತಿ ಅಂದ್ರ ವಿಚ್ ಡಿಪೆಂಡ್ಸ್ ಆನ್ ಅ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ನಮ್ಮ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಆಗ್ತಾ ಹೋಯ್ತು ಅಂದ್ರೆ ಸ್ಟೆಬಿಲಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಇರ್ತೈತಿ. ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಆಯ್ತಂದ್ರೆ ಆಟೋಮೆಟಿಕ್ಲಿ ಸ್ಟೆಬಿಲಿಟಿ ಏನಿರ್ತೈತಿ ನಮ್ಗೆ ಇಲ್ಲಿ ಕಡಿಮೆ ಇರ್ತೈತಿ. ಸೊ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಡೌನ್ ದ ಗ್ರೂಪ್ ಹೋದ್ರೆ ಏನಾಗ್ತೈತಿ ನಮ್ಗೆ ಇದು ಡಿಕ್ರೀಸ್ ಆಗ್ತೈತಿ. ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಡಿಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ ಅಂದ್ರ ಆಸ್ ಯು ನೋ ಬಿಸ್ಮತ್ ಸೈಜ್ ಏನೈತಿ ಜಾಸ್ತಿ ಇತ್ತಂದ್ರ ಬಾಂಡ್ ಲೆಂತ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಬಾಂಡ್ ಲೆಂತ್ ಜಾಸ್ತಿ ಆಯ್ತಂದ್ರ ಆಟೋಮೆಟಿಕ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಏನಾಗ್ತೈತಿ ನಮ್ಗೆ ಜಾಸ್ತಿ ಕಡಿಮೆ ಆಗ್ತೈತಿ. ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಆಯ್ತಂದ್ರ ಆಟೋಮೆಟಿಕ್ಲಿ ಸ್ಟೆಬಿಲಿಟಿ ಏನಾಗ್ತೈತಿ ನಮ್ಗೆ ಇಲ್ಲಿ ಕಡಿಮೆ ಆಗ್ತೈತಿ. ಅದೇ ಇಲ್ಲಿ ನೈಟ್ರೋಜನ್ ಅಲ್ಲಿ ಬಂದ್ರಿ ಅಂದ್ರ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಫಾರ್ ನೈಟ್ರೋಜನ್ ಏನಾಗ್ತೈತಿ ಜಾಸ್ತಿ ಇರ್ತೈತಿ. ಇಲ್ಲಿ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಆಯ್ತಂದ್ರೆ ಆಟೋಮೆಟಿಕ್ಲಿ ಸ್ಟೆಬಿಲಿಟಿ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತೈತಿ. ಸೊ ಹಾಗಾಗಿ ನಮ್ಮ ಸ್ಟೆಬಿಲಿಟಿ ಆಫ್ ಹೈಡ್ರೈಡ್ಸ್ ಏನಾಗ್ತೈತಿ ಡಿಕ್ರೀಸಸ್ ಡೌನ್ ದ ಗ್ರೂಪ್, ದಟ್ ಈಸ್ ಡ್ಯೂ ಟು ಡಿಕ್ರೀಸ್ ಇನ್ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ. ಸೊ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಯಾಕೆ ಕಡಿಮೆ ಆಗ್ತೈತಿ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಹಾಗಾಗಿ ನಮ್ಮ ಥರ್ಮಲ್ ಸ್ಟೆಬಿಲಿಟಿ ಏನಾಗ್ತೈತಿ ಡೌನ್ ದ ಗ್ರೂಪ್ ಡಿಕ್ರೀಸ್ ಆಗ್ತೈತಿ. ನೆಕ್ಸ್ಟ್ ಬರ್ತೈತಿ ನಿಮ್ಮ ರೆಡ್ಯೂಸಿಂಗ್ ನೇಚರ್ ಆಫ್ ಹೈಡ್ರೈಡ್ಸ್. ರೆಡ್ಯೂಸಿಂಗ್ ನೇಚರ್ ಅಂದ್ರೆ ಏನು ನಿಮಗೆ ಇಲ್ಲಿ ರಿಲೀಸ್ ಆಫ್ H ಪ್ಲಸ್ ಎಗೇನು ಕೂಡ. ಯಾಕಂದ್ರೆ ರೆಡ್ಯೂಸಿಂಗ್ ನೇಚರ್ ಅಂದ್ರೆ ನಿಮ್ಗೆ ಏನಾಗ್ತೈತಿ ಆಕ್ಸಿಡೇಷನ್ ಆಗ್ಬೇಕು. ಅಂದ್ರೆ ಯಾವುದೇ ಒಂದು ಕಾಂಪೌಂಡ್ ನಿಮಗೆ ರೆಡ್ಯೂಸಿಂಗ್ ನೇಚರ್ ತೋರಿಸ್ತೈತಿ ಅಂದ್ರ ಇಟ್ ಮಸ್ಟ್ ಅಂಡರ್ಗೋ ಆಕ್ಸಿಡೇಷನ್. ಸೊ ಆಕ್ಸಿಡೇಷನ್ ಅಂದ್ರೆ ಏನು ನಿಮಗೆ ಗೇನ್ ಆಫ್ ಆಕ್ಸಿಜನ್ ಆಗ್ಬೇಕು ಅಥವಾ ಲಾಸ್ ಆಫ್ ಹೈಡ್ರೋಜನ್ ಆಗ್ಬೇಕು. ಸೊ ರೆಡ್ಯೂಸಿಂಗ್ ನೇಚರ್ ಕೂಡ ಏನಾಗ್ತೈತಿ ಅಂದ್ರೆ ನಮ್ಗೆ ಇಲ್ಲಿ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಸೊ ರೆಡ್ಯೂಸಿಂಗ್ ನೇಚರ್ ಅಂದ್ರೆ ಏನು ರಿಲೀಸ್ ಆಫ್ H ಪ್ಲಸ್. ಸೊ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ನಮ್ಮ ರಿಲೀಸ್ ಆಫ್ H ಪ್ಲಸ್ ಏನಾಗ್ತೈತಿ ಈಸಿ ಆಗ್ತೈತಿ. ಯಾಕೆ ಈಸಿ ಆಗ್ತೈತಿ ಅಂದ್ರ ಇಲ್ಲಿ ಲೆಂತ್ ಏನಾಗ್ತೈತಿ ಬಾಂಡ್ ಲೆಂತ್ ಜಾಸ್ತಿ ಇರ್ತೈತಿ. ಬಾಂಡ್ ಲೆಂತ್ ಜಾಸ್ತಿ ಇತ್ತಂದ್ರ ಆಟೋಮೆಟಿಕ್ಲಿ ನಮ್ದು ಏನಾಗ್ತೈತಿ ರಿಲೀಸ್ ಆಫ್ H ಪ್ಲಸ್ ಈಸಿ ಆಗ್ತೈತಿ. ರಿಲೀಸ್ ಆಫ್ H ಪ್ಲಸ್ ಈಸಿ ಆಯ್ತಂದ್ರ ಆಟೋಮೆಟಿಕ್ಲಿ ನಮ್ದು ಏನಾಗ್ತೈತಿ ರೆಡ್ಯೂಸಿಂಗ್ ನೇಚರ್ ಇನ್ಕ್ರೀಸ್ ಆಗ್ತೈತಿ. ಸೊ ಡೌನ್ ದ ಗ್ರೂಪ್ ನಮ್ಮ ರೆಡ್ಯೂಸಿಂಗ್ ನೇಚರ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತೈತಿ ಡ್ಯೂ ಟು ಲೋ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಆರ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್ಸ್. ಸೊ ಅವಾಗ ಏನಾಗ್ತೈತಿ ಇದು ನಮ್ಗೆ ಆರೋ ರಿವರ್ಸ್ ಆಗ್ತೈತಿ. ಸೊ ರೆಡ್ಯೂಸಿಂಗ್ ನೇಚರ್ ಆಫ್ ಅಮೋನಿಯಾ ಏನಿರ್ತೈತಿ ಕಡಿಮೆ ಇರ್ತೈತಿ ಅಂಡ್ ಅರ್ಸನಿಕ್ ಸ್ವಲ್ಪ ಜಾಸ್ತಿ ಆಗ್ತೈತಿ. ಬಿಸ್ಮತ್ ಸ್ವಲ್ಪ ಜಾಸ್ತಿ ಆಗ್ತೈತಿ. ಆಂಟಿಮನಿ ಸ್ವಲ್ಪ ಜಾಸ್ತಿ ಆಗ್ತೈತಿ. ಅಂಡ್ ಬಿಸ್ಮತ್ ಏನಾಗ್ತೈತಿ ಹೈ ರೆಡ್ಯೂಸಿಂಗ್ ನೇಚರ್ ಆಫ್ ಬಿಸ್ಮತ್ ಇರ್ತೈತಿ. ಯಾಕೆ ರೆಡ್ಯೂಸಿಂಗ್ ನೇಚರ್ ಜಾಸ್ತಿ ಆಗ್ತೈತಿ ಅಂದ್ರ ರಿಲೀಸ್ ಆಫ್ H ಪ್ಲಸ್ ಏನಾಗ್ತೈತಿ ನಮ್ಗೆ ಈಸಿ ಆಗ್ತೈತಿ. ಸೊ ಹೆಂಗ ನಮ್ಮ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಆಗ್ತೈತಿ ಹಂಗೆ ನಮ್ದು ಏನಾಗ್ತೈತಿ ರೆಡ್ಯೂಸಿಂಗ್ ನೇಚರ್ ಕೂಡ ಜಾಸ್ತಿ ಇರ್ತೈತಿ. ಅಥವಾ ಸ್ಟೆಬಿಲಿಟಿ ಕಡಿಮೆ ಆಯ್ತಂದ್ರೆ ರೆಡ್ಯೂಸಿಂಗ್ ನೇಚರ್ ಏನಿರ್ತೈತಿ ಜಾಸ್ತಿ ಇರ್ತೈತಿ. ಯಾಕಂದ್ರೆ ಬಿಸ್ಮತ್ ಏನ್ ಹೇಳಿದ್ವಿ ನಾವು ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ ಇರ್ತೈತಿ ಅಂತ ಹೇಳಿದ್ವಿ. ಸೊ ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ ಆಯ್ತಂದ್ರ ರೆಡ್ಯೂಸಿಂಗ್ ನೇಚರ್ ಏನಾಗ್ತೈತಿ ಜಾಸ್ತಿ ಇರ್ತೈತಿ. ಅದನ್ನ ಯಾವ ತರ ಬರಿಬಹುದು ನಮ್ಮ ರೆಡ್ಯೂಸಿಂಗ್ ನೇಚರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಥರ್ಮಲ್ ಸ್ಟೆಬಿಲಿಟಿ ಅಂತ ನಾವು ತಗೋಬಹುದು. ಸೊ ಥರ್ಮಲ್ ಸ್ಟೆಬಿಲಿಟಿ ಜಾಸ್ತಿ ಆಯ್ತಂದ್ರ ರೆಡ್ಯೂಸಿಂಗ್ ನೇಚರ್ ಏನಾಗ್ತೈತಿ ನಮ್ಗೆ ಕಡಿಮೆ ಆಗ್ತೈತಿ. ಥರ್ಮಲ್ ಸ್ಟೆಬಿಲಿಟಿ ಕಡಿಮೆ ಆಯ್ತಂದ್ರೆ ರೆಡ್ಯೂಸಿಂಗ್ ನೇಚರ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಯಾಕಂದ್ರ ಥರ್ಮಲ್ ಸ್ಟೆಬಿಲಿಟಿ ಆಫ್ ಬಿಸ್ಮತ್ ಏನ್ ಹೇಳಿದ್ವಿ ನಾವು ಕಡಿಮೆ ಐತಿ ಅಂತ ಹೇಳಿದ್ವಿ. ಥರ್ಮಲ್ ಸ್ಟೆಬಿಲಿಟಿ ಆಫ್ ಬಿಸ್ಮತ್ ಕಡಿಮೆ ಆಯ್ತಂದ್ರ ರೆಡ್ಯೂಸಿಂಗ್ ನೇಚರ್ ಆಫ್ ಬಿಸ್ಮತ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಅದೇ ಥರ್ಮಲ್ ಸ್ಟೆಬಿಲಿಟಿ ಆಫ್ ಅಮೋನಿಯಾ ಏನ್ ಹೇಳಿದ್ವಿ ನಾವು ಜಾಸ್ತಿ ಅಂತ ಹೇಳಿದ್ವಿ. ಥರ್ಮಲ್ ಸ್ಟೆಬಿಲಿಟಿ ಆಫ್ ಅಮೋನಿಯಾ ಜಾಸ್ತಿ ಆಯ್ತು ಅಂದ್ರ ರೆಡ್ಯೂಸಿಂಗ್ ನೇಚರ್ ಆಫ್ ಅಮೋನಿಯಾ ಏನಾಗ್ತೈತಿ ನಮ್ಗೆ ಕಡಿಮೆ ಆಗ್ತೈತಿ. ಸೊ ಹಾಗಾಗಿ ನಮ್ಮ ರೆಡ್ಯೂಸಿಂಗ್ ನೇಚರ್ನು ಕೂಡ ಏನಂತ ತಗೋಬಹುದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಯುವರ್ ಥರ್ಮಲ್ ಸ್ಟೆಬಿಲಿಟಿ. ನೆಕ್ಸ್ಟ್ ನಮ್ಮ ರೆಡ್ಯೂಸಿಂಗ್ ನೇಚರ್ ನಮ್ಮ ಬಾಂಡ್ ಡಿಸೋಸಿಯೇಷನ್ ಎನರ್ಜಿನು ಏನಾಗ್ತೈತಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಇರ್ತೈತಿ. ಅಂದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಜಾಸ್ತಿ ಆಯ್ತಂದ್ರೆ ರೆಡ್ಯೂಸಿಂಗ್ ನೇಚರ್ ಕಡಿಮೆ ಆಗ್ತೈತಿ. ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಕಡಿಮೆ ಆಯ್ತಂದ್ರೆ ರೆಡ್ಯೂಸಿಂಗ್ ನೇಚರ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಯಾಕಂದ್ರೆ ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಫಾರ್ ಬಿಸ್ಮತ್ ಏನಿತ್ತು ನಮ್ಗೆ ಕಡಿಮೆ ಇತ್ತು ಅಂದ್ರೆ ರೆಡ್ಯೂಸಿಂಗ್ ನೇಚರ್ ಏನೈತಿ ಜಾಸ್ತಿ ಐತಿ.
ಬಾಂಡ್ ಡಿಸೋಸಿಯೇಷನ್ ಎನರ್ಜಿ ಫಾರ್ ಅಮೋನಿಯಾ ಏನಿತ್ತು ನಮಗೆ ಜಾಸ್ತಿ ಇತ್ತು, ರೆಡ್ಯೂಸಿಂಗ್ ನೇಚರ್ ಆಫ್ ಅಮೋನಿಯಾ ಏನೈತಿ ನಮಗೆ ಕಡಿಮೆ ಐತಿ. ಸೊ ದಿಸ್ ಈಸ್ ಯುವರ್ ರೆಡ್ಯೂಸಿಂಗ್ ನೇಚರ್. ನೆಕ್ಸ್ಟ್ ಬರ್ತೈತಿ ನಮಗೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ಯುವರ್ ಹೈಡ್ರೈಡ್ಸ್. ಅಂದ್ರೆ ನಮ್ಮ ಹೈಡ್ರೈಡ್ಸ್ ದ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರೆ ಇಲ್ಲಿ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಹೈಡ್ರೈಡ್ಸ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್, ದಟ್ ಈಸ್ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಸೊ ನಮ್ಮ ಅಮೋನಿಯಾ ಇಂದ ಫಾಸ್ಫರಸ್ ಹೋಗ್ತೀರಿ, ಫಾಸ್ಫರಸ್ ಇಂದ ಅರ್ಸನಿಕ್ ಹೋಗ್ತೀರಿ, ಅರ್ಸನಿಕ್ ಇಂದ ಆಂಟಿಮನಿ ಹೋಗ್ತೀರಿ, ಆಂಟಿಮನಿಯಿಂದ ನೀವು ಬಿಸ್ಮತ್ ಏನ್ ಹೋಗ್ತಿರಲ್ಲ ಡೌನ್ ದ ಗ್ರೂಪ್ ಹೋದ್ರಿ ಅಂದ್ರ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಕೂಡ ಡೌನ್ ದ ಗ್ರೂಪ್ ಏನಾಗ್ತೈತಿ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಯಾಕೆ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತೈತಿ ಅಂದ್ರ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್. ಸೊ ಡ್ಯೂ ಟು ಇನ್ಕ್ರೀಸ್ ಇನ್ ಸೈಜ್ ಆಫ್ ಆಟಮ್ ಅಲ್ಲಿ ಏನಾಗ್ತೈತಿ ನಮಗೆ ವಾಂಡರ್ವಾಲ್ ಫೋರ್ಸಸ್ ಆಫ್ ಅಟ್ರಾಕ್ಷನ್ ಏನಾಗ್ತೈತಿ ಜಾಸ್ತಿ ಆಗ್ತೈತಿ. ಹಾಗಾಗಿ ಡೌನ್ ದ ಗ್ರೂಪ್ ಏನಾಗ್ತೈತಿ ನಮ್ಮ ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಆಗ್ತಾ ಹೋಗ್ತೈತಿ. ಬಟ್ ಒನ್ ಎಕ್ಸೆಪ್ಷನ್ ಏನ್ ಬರ್ತೈತಿ ಅಂದ್ರ ಇಲ್ಲಿ ಅಮೋನಿಯಾ ಮತ್ತೆ ಫಾಸ್ಫಿನ್ ಒಳಗೆ ಕಂಪೇರ್ ಮಾಡಿದ್ರಿ ಅಂದ್ರ ಅಮೋನಿಯಾ ಹ್ಯಾಸ್ ಗಾಟ್ ಅ ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದೆನ್ ಯುವರ್ ಫಾಸ್ಫಿನ್. ಸೊ ಫಾಸ್ಫಿನ್ ಕಂಪೇರ್ ಮಾಡಿದಾಗ ನಮ್ದು ಅಮೋನಿಯಾದ ಏನಾಗ್ತೈತಿ ಅಂದ್ರ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಆಗ್ತೈತಿ. ಯಾಕೆ ಜಾಸ್ತಿ ಆಗ್ತೈತಿ ಅಂದ್ರ ದಟ್ ಈಸ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್. ಅಂದ್ರೆ ಏನ್ ನಮ್ಮಲ್ಲಿ ಅಮೋನಿಯಾದಲ್ಲಿ ನೈಟ್ರೋಜನ್ ನಲ್ಲಿ ಏನು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ, ಈ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎದಕ್ಕೆ ಹೆಲ್ಪ್ ಮಾಡ್ತಾವ ಅಂದ್ರೆ ನಮ್ಗೆ ಹೈಡ್ರೋಜನ್ ಬಾಂಡಿಂಗ್ ಒಳಗೆ ಹೆಲ್ಪ್ ಮಾಡ್ತಾವು. ಸೊ ಹೈಡ್ರೋಜನ್ ಬಾಂಡಿಂಗ್ ಆಯ್ತಂದ್ರೆ ನಿಮ್ಮ ಅಮೋನಿಯಾ ಏನಾಗ್ತೈತಿ ವಿಚ್ ಎಕ್ಸಿಸ್ಟ್ ಆಸ್ ಅ ಅಸೋಸಿಯೇಟೆಡ್ ಮಾಲಿಕ್ಯೂಲ್. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ವಿಚ್ ಹೆಲ್ಪ್ಸ್ ಫಾರ್ ದ ಹೈಡ್ರೋಜನ್ ಬಾಂಡಿಂಗ್ ವಿಚ್ ಮೇಕ್ಸ್ ಯುವರ್ ಅಮೋನಿಯಾ ಟು ಎಕ್ಸಿಸ್ಟ್ ಆಸ್ ಅ ಅಸೋಸಿಯೇಟೆಡ್ ಮಾಲಿಕ್ಯೂಲ್. ಸೊ ಅಸೋಸಿಯೇಟೆಡ್ ಮಾಲಿಕ್ಯೂಲ್ ಆಗಿ ಎಕ್ಸಿಸ್ಟ್ ಆಗೋದ್ರಿಂದ ನಮ್ಮ ಅಮೋನಿಯಾದ ಬಾಯ್ಲಿಂಗ್ ಪಾಯಿಂಟ್ ಏನಾಗ್ತೈತಿ ಇಲ್ಲಿ ಜಾಸ್ತಿ ಆಗ್ತೈತಿ. ಬಟ್ ಉಳಿದಿದ್ದೆಲ್ಲ ಏನಾಗ್ತೈತಿ ಅಂದ್ರೆ ಇನ್ಕ್ರೀಸ್ ಆಗ್ತಾನ ಹೋಗ್ತೈತಿ. ಬಟ್ ಇಲ್ಲಿ ಒಂದು ಎಕ್ಸೆಪ್ಷನ್ ಯಾಕೆ ಅಂದ್ರೆ ದಟ್ ಈಸ್ ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್ ನಿಮ್ಮ ಅಮೋನಿಯಾ ಎಕ್ಸಿಸ್ಟ್ ಆಸ್ ಅ ಅಸೋಸಿಯೇಟೆಡ್ ಮಾಲಿಕ್ಯೂಲ್. ಸೊ ದಿಸ್ ಇಸ್ ಆಲ್ ಅಬೌಟ್ ಯುವರ್ ರಿಯಾಕ್ಷನ್ ಆಫ್ ಯುವರ್ 15th group elements with the hydrogen and their properties. In the next lecture we will go with the reaction of your 15th group elements with the halogens and reaction with the oxygen. Adanu nodana, and thank you.